12 ವರ್ಷ ಚಿಕ್ಕ ಹುಡುಗಿಯನ್ನ ಅತ್ಯಾಚಾರ ಮಾಡ್ತಾರೆ. ಬರ್ತ್ಡೇ ಆಗಿರೋದ್ರಿಂದ ಪ್ರಿನ್ಸಿಪಲ್ಗೆ ಚಾಕ್ಲೇಟ್ ಕೊಡೋಣ ಅಂತ ಹೇಳಿ ಚಿಕ್ಕ ಹುಡುಗಿ ಪ್ರಿನ್ಸಿಪಲ್ ಆಫೀಸ್ ರೂಮ್ಗೆ ಹೋಗ್ತಾಳೆ. ಅಲ್ಲಿರೋ ಪ್ರಿನ್ಸಿಪಲ್ ಹಾಗೆ ಅವನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಚಿಕ್ಕ ಹುಡುಗಿ ಅಂತಾನು ಕೂಡ ನೋಡ್ತೀರಾ ನರರೂಪ ರಾಕ್ಷಸರು ಆ ಚಿಕ್ಕ ಹುಡುಗಿಯನ್ನ ಅತ್ಯಾಚಾರ ಮಾಡ್ತಾರೆ. ಆ ವಿಷಯ ತಿಳ್ಕೊಂಡಿರೋ ತನ್ನ ತಾಯಿ ಸ್ಕೂಲ್ ಹತ್ರ ಬರೋತ್ತಷ್ಟಿಗೆ ಅವಳು ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾಳೆ. ಅವರ ತಾಯಿಗೆ ಆ ವಿಷಯ ಯಾವ ತರ ಗೊತ್ತಾಯ್ತು, ನಂತರ ಆ ಚಿಕ್ಕ ಹುಡುಗಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಸರಸ್ವತಿ ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಇಂಡಿಯನ್ ತೆಲುಗು ಮೂವಿ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಲಕ್ಷ್ಮಿ ಅನ್ನೋ ಒಂದು ಲೇಡಿನ ನೋಡಿಸ್ತಾರೆ. ಅಟ್ ಪ್ರೆಸೆಂಟ್ ಇವಾಗ ಲಕ್ಷ್ಮಿ ಒಂದು ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ಕೊಂಡೆ ತನ್ನ ಮಗಳಾಗಿರೋ ಸರಸ್ವತಿನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇರ್ತಾಳೆ. ಲಕ್ಷ್ಮಿಗೆ ಸರಸ್ವತಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಸರಸ್ವತಿಗೆ ಏನ್ ವಸ್ತುಗಳು ಬೇಕಾಗಿರುತ್ತೋ ಆ ವಸ್ತುಗಳನ್ನ ತಗೊಟ್ಟು ತುಂಬಾ ಖುಷಿಯಾಗಿರೋ ಒಂದು ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಹೀಗಿರುವಾಗ ಒಂದು ದಿನ ಸರಸ್ವತಿ ಬರ್ತ್ಡೇ ಆಗಿರೋದ್ರಿಂದ ತಾಯಿ ಆಗಿರೋ ಲಕ್ಷ್ಮಿ ಸರಸ್ವತಿಗೆ ಇಷ್ಟವಾಗಿರೋ ಒಂದು ಪಾಯಸನ ಮಾಡ್ಕೊಟ್ಟು ಹಾಗೆ ಸ್ಕೂಲ್ ಅಲ್ಲಿ ತನ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ನ ಕೊಡು ಅಂತ ಹೇಳಿ ಸ್ಕೂಲ್ ಹತ್ರ ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ. ಆವಾಗ ಸರಸ್ವತಿ, ಇವತ್ತು ನನ್ನ ಬರ್ತ್ಡೇ ಅಲ್ವಮ್ಮ, ನನಗೆ ಏನು ಸ್ಪೆಷಲ್ ಗಿಫ್ಟ್ ಇಲ್ವಾ ಅಂತ ಕೇಳಿದ್ದಕ್ಕೆ, ಯಾಕೆ ಮಗಳೇ ಹಾಗಂತೀಯ, ನಿನಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ರೆಡಿ ಮಾಡಿದ್ದೀನಿ, ನೀನು ಸ್ಕೂಲ್ ಮುಗಿಸ್ಕೊಂಡ್ ಬರೋತಷ್ಟಿಗೆ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವಳು ಆಸ್ ಇಟ್ ಈಸ್ ಆಗಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಈವ್ನಿಂಗ್ ವರ್ಗು ವರ್ಕ್ ಮಾಡ್ಕೊಂಡು ಸರಸ್ವತಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಎತ್ಕೊಂಡು ಸ್ಕೂಲ್ ಹತ್ರ ಬಂದು ಮಗಳ ಆಚೆಗಡೆ ಬರ್ಲಿ ಅಂತ ವೈಟ್ ಮಾಡ್ತಿರ್ತಾಳೆ. ಸ್ಕೂಲ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಎಲ್ಲಾ ಮಕ್ಕಳು ಅವರವರ ಮನೆಗೆ ಹೊರಟೋಗ್ಬಿಡ್ತಾರೆ. ಆದ್ರೆ ಸರಸ್ವತಿ ಮಾತ್ರ ಆಚೆಗಡೆ ಬರೋದಿಲ್ಲ. ಇದರಿಂದ ಲಕ್ಷ್ಮಿ ಒಂದು ಟೀಚರ್ ಹತ್ರಕ್ಕೆ ಹೋಗಿ ನನ್ ಮಗಳು 7th B ಅಲ್ಲಿ ಎಜುಕೇಶನ್ ಮಾಡ್ತಿದ್ದಾಳೆ, ಇನ್ನ ಆಚೆಗಡೆ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಹೊತ್ತು ವೈಟ್ ಮಾಡಿ ನಾನು ಕರ್ಕೊಂಡ್ ಬರ್ತೀನಿ ಅಂತ ಟೀಚರ್ ಹೋಗಿ ಸರಸ್ವತಿ ಅನ್ನೋ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾಳೆ. ಆದ್ರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಹುಡುಗಿ ಲಕ್ಷ್ಮಿ ಮಗಳಾಗಿರೋ ಸರಸ್ವತಿ ಅಲ್ಲ. ಮೇಡಮ್ ನೀವು ಕನ್ಫ್ಯೂಸ್ ಆದಂಗಿದ್ದೀರಾ, ಈ ಹುಡುಗಿ ನನ್ ಮಗಳಲ್ಲ, ನನ್ ಮಗಳು 7th B ಅಲ್ಲಿ ಓದ್ತಾ ಇರೋ ಸರಸ್ವತಿ ಅಂತ ಹೇಳಿದ್ದಕ್ಕೆ, ಮೇಡಮ್ 7th B ಅಲ್ಲಿ ಎಜುಕೇಶನ್ ಮಾಡ್ತಾ ಇರೋ ಸರಸ್ವತಿ ಅನ್ನೋ ಒಂದು ಹುಡುಗಿ ಅಂದ್ರೆ ಇವಳೆ. ಮೇ ಬಿ ನೀವೇ ಕನ್ಫ್ಯೂಸ್ ಆಗಿ ಬೇರೆ ಸ್ಕೂಲ್ಗೆ ಹೋಗೋದಕ್ಕೆ ಹೋಗಿ ಇಲ್ಲಿಗೆ ಬಂದಿರ್ಬೋದು, ಒಂದ್ಸತಿ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ, ಏನ್ ಮೇಡಮ್ ನೀವು ಮಾತಾಡ್ತಾ ಇರೋದು, ತುಂಬಾ ದಿನಗಳಿಂದ ನಾನು ಇದೇ ಸ್ಕೂಲ್ ಹತ್ರ ಬಂದು ನನ್ ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ಬೆಳಗ್ಗೆನು ಕೂಡ ನನ್ ಮಗಳ ಬರ್ತ್ಡೇ ಆಗಿರೋದ್ರಿಂದ ಚಾಕ್ಲೇಟ್ಸ್ ಕೊಟ್ಟು ಇದೇ ಸ್ಕೂಲ್ ಹತ್ರ ಬಿಟ್ಟು ಹೋಗಿದ್ದೀನಿ, ನೀವು ನೋಡ್ತಾ ಇದ್ರೆ ನನ್ ಮಗಳು ಇಲ್ಲಿ ಎಜುಕೇಶನ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ, ನನ್ ಮಗಳು ಇದೇ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲಾ ಕ್ಲಾಸ್ ರೂಮ್ಸ್ ಗೆ ಹೋಗಿ ತನ್ನ ಮಗಳಿಗೋಸ್ಕರ ಹುಡ್ಕಾಡ್ತಾಳೆ. ಆದ್ರೆ ಸರಸ್ವತಿ ಮಾತ್ರ ಲಕ್ಷ್ಮಿಗೆ ಕಾಣಿಸೋದಿಲ್ಲ. ಇದರಿಂದ ತುಂಬಾ ಜೋರಾಗಿ ಲಕ್ಷ್ಮಿ ಲಕ್ಷ್ಮಿ ಅಂತ ಕೂಗಾಡ್ತಿರುವಾಗ ಈ ಶಬ್ದಗಳನ್ನ ಕೇಳಿಸ್ಕೊಳ್ಳೋದಕ್ಕಾಗದೆ ವೈಸ್ ಪ್ರಿನ್ಸಿಪಲ್ ಆಗಿರೋ ಶಾರದಾ ದೇವಿ ಪ್ರಿನ್ಸಿಪಲ್ ರಂಗಬಾಬುಗೆ ಕಾಲ್ ಮಾಡಿ ಈ ತರ ಒಂದು ಲೇಡಿ ಬಂದು ತುಂಬಾ ಗಲಾಟೆ ಮಾಡ್ತಿದ್ದಾಳೆ ಅಂತ ಹೇಳೋದ್ರಿಂದ ರಂಗಬಾಬು CI ಕೃಷ್ಣಗೆ ಕಾಲ್ ಮಾಡಿ ನೀನ್ ಅಲ್ಲಿಗೆ ಹೋಗಿ ಒಂದು ಬಾರಿ ವಿಚಾರ ಮಾಡು ಅಂತ ಹೇಳಿದ್ದಕ್ಕೆ CI ಕೃಷ್ಣ ಆಗಿರೋ ಪೊಲೀಸ್ ಆಫೀಸರು ಅಲ್ಲಿಗೆ ಬಂದು ಅಲ್ಲಿರೋ ಸ್ಟಾಫ್ ಮೆಂಬರ್ಸ್ ಹಾಗೆ ಲಕ್ಷ್ಮಿ ಹತ್ರ ಎಲ್ಲಾ ವಿಚಾರ ತಿಳ್ಕೊಂಡು, ನಿನ್ನ ಮಗಳು ಇದೇ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾಳೆ ಅಲ್ವಾ, ಹಾಗಾದ್ರೆ ನಿನ್ನ ಮಗಳಿಗೆ ಸಂಬಂಧಪಟ್ಟಿರೋ ID ಕಾರ್ಡ್ ತೋರ್ಸು ಅಂತ ಹೇಳಿದ್ದಕ್ಕೆ, ಸರ್ ನನ್ನ ಹತ್ರ ಎಂತಕ್ಕಿರುತ್ತೆ ID ಕಾರ್ಡ್, ನನ್ ಮಗಳ ಹತ್ರ ತಾನೇ ಇರೋದು ಅಂತ ಹೇಳ್ತಾಳೆ. ಅಟ್ಲೀಸ್ಟ್ ಈ ಸ್ಕೂಲ್ ಅಲ್ಲಿ CC ಕ್ಯಾಮ್ರಾ ಇರುತ್ತೆ ಅಲ್ವಾ, CC ಕ್ಯಾಮ್ರಾನ ತೋರ್ಸಿ ಅಂತ ಅಲ್ಲಿರೋ ಸ್ಟಾಫ್ ಮೆಂಬರ್ಸ್ ಹತ್ರ ಕೇಳಿದ್ದೆ. ಆವಾಗ ಶಾರದಾ ಹಿತ್ಕೊಂಡು, ಸರ್ ಸ್ವಲ್ಪ ದಿನಗಳಿಂದ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ CC ಕ್ಯಾಮ್ರಾ ಇವಾಗ 2 to 3 days ಇಂದ CC ಕ್ಯಾಮ್ರಾ ವರ್ಕ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಹೋಗ್ಲಿ ಬಿಡು, ನಿನ್ ಮಗಳು ಇದೇ ಸ್ಕೂಲ್ ಅಲ್ಲಿ ಓದ್ತಿದ್ದಾಳೆ ಅಲ್ವಾ, ನಿನ್ನ ಮಗಳಿಗೆ ಫ್ರೆಂಡ್ಸ್ ಇರ್ತಾರೆ, ಅವ್ರ ಹೆಸರಾದ್ರೂ ಹೇಳು, ಅವ್ರನ್ನ ಕೇಳಿ ಒಂದ್ಸತಿ ವಿಚಾರ ಮಾಡೋಣ ಅಂತ ಪೊಲೀಸ್ ಆಫೀಸರ್ ಕೇಳಿದ್ದೆ. ಲಕ್ಷ್ಮಿ 2-3 ನೇಮ್ಸ್ ಹೇಳ್ತಾಳೆ. ಆದ್ರೆ ಅವ್ರು ಕೂಡ ಈ ಸ್ಕೂಲ್ ಅಲ್ಲಿ ಎಜುಕೇಶನ್ ಮಾಡ್ತಿರೋದಿಲ್ಲ. ಇದರಿಂದ ಪೊಲೀಸ್ ಆಫೀಸರು ಲಕ್ಷ್ಮಿ ಮಗಳಾಗಿರೋ ಸರಸ್ವತಿ ಫೋಟೋನ ಅದೇ 7th B ಅಲ್ಲಿ ಓದ್ತಾ ಇರೋ ಎಲ್ಲಾ ಮಕ್ಕಳಿಗೆ ತೋರ್ಸ್ಬಿಟ್ಟು, ಈ ಹುಡುಗಿನ ನೀವು ಎಲ್ಲಾದ್ರೂ ನೋಡಿದ್ರಾ ಅಂತ ಕೇಳಿದ್ದಕ್ಕೆ ಆ ಮಕ್ಳು ಯಾರನ್ನು ಕೂಡ ನಾವ್ ಈ ಹುಡುಗಿನ ನಮ್ ಸೆಕ್ಷನ್ ಅಲ್ಲಿ ನೋಡೇ ಇಲ್ಲ ಅಂತ ಹೇಳಿ ಆ ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾ ವಿಚಿತ್ರವಾಗಿ ನೋಡ್ತಿರ್ತಾರೆ. ಇದರಿಂದ ಆ ಪೊಲೀಸ್ ಆಫೀಸರ್ಗೆ ಏನು ಅರ್ಥ ಆಗೋದಿಲ್ಲ. ಇವಾಗ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಆವಾಗ ಶಾರದಾ ಮುಂದೆ ಬಂದ್ಬಿಟ್ಟು, ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಲೇಡಿ ಮಗಳು ಬಂದ್ಬಿಟ್ಟು ನಮ್ ಸ್ಕೂಲ್ ಅಲ್ಲಿ ಓದ್ತಾನೆ ಇಲ್ಲ, ಯಾರೋ ಪ್ಲಾನ್ ಮಾಡಿ ನಮ್ ಸ್ಕೂಲ್ ರೆಪ್ಯುಟೇಷನ್ ನ ಹಾಳು ಮಾಡ್ಬೇಕು ಅಂತ ಹೇಳಿ ಈ ತರ ಒಂದು ಫ್ರಾಂಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ದಕ್ಕೆ ಆ ಮಾತುಗಳನ್ನ ಕೇಳಿಸ್ಕೊಂಡಿರೋ ಲಕ್ಷ್ಮಿಗೆ ತುಂಬಾ ಕೋಪ ಬರುತ್ತೆ. ಮೇಡಮ್ ನನ್ ಮಗಳು ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ರೆ ನಿಮ್ ಸ್ಕೂಲ್ ರೆಪ್ಯುಟೇಷನ್ ಅಂತ ಮಾತಾಡ್ತಾ ಇದ್ರ ಅಂತ ಹೇಳಿ ಅವ್ರ ಮೇಲೆ ಫೈರ್ ಆಗ್ತಾಳೆ. ಹಾಗೆ ಪೊಲೀಸ್ ಆಫೀಸರ್ ಹತ್ರ, ಸರ್ ನನ್ ಮಗಳನ್ನ ಹೇಗಾದ್ರೂ ಸರಿ ನೀವೇ ಹುಡ್ಕಾಡ್ಬೇಕು ಅಂತ ಹೇಳಿ ಆ ಪೊಲೀಸ್ ಆಫೀಸರ್ ಹತ್ರ ಕೇಳಿದ್ದಕ್ಕೆ, ನೋಡಮ್ಮ ಇವತ್ತು ನಿನ್ ಮಗಳು ಬರ್ತ್ಡೇ ಅಂತ ಹೇಳಿದ್ದೆ ಅಲ್ವಾ, ಮೇ ಬಿ ಬರ್ತ್ಡೇ ಆಗಿರೋದ್ರಿಂದ ನಿನ್ ಮಗಳು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಲ್ಲಿಗಾದ್ರೂ ಮೂವಿಗೆ ಹೋಗಿರ್ಬೇಕು, ಈವ್ನಿಂಗ್ ವರ್ಗು ವೆಯ್ಟ್ ಮಾಡೋಣ, ನಿನ್ ಮಗಳೇನಾದ್ರೂ ರಿಟರ್ನ್ ಬರ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆನೆ ಮಿಸ್ಸಿಂಗ್ ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ
ಧೈರ್ಯ ಕೊಟ್ಟು ಅಲ್ಲಿಂದ ಕಳಿಸ್ತಾನೆ. ಆದ್ರೆ ಲಕ್ಷ್ಮಿಗೆ ತನ್ನ ಮಗಳು ಎಲ್ಲಿಗೋಗಿದ್ದಾಳೆ ಅನ್ನೋ ಒಂದು ಭಯ ಇರುತ್ತಲ್ವಾ. ಇದರಿಂದ ದಾರಿಯಲ್ಲಿ ಹೋಗೋವಾಗ ಎಲ್ಲಾರ ಹತ್ರನೂ ಹೋಗಿ ನನ್ ಮಗಳೇನಾದ್ರೂ ಕಾಣಿಸ್ಕೊಂಡ್ಲಾ ಅಂತ ಹೇಳಿ ಎಲ್ಲಾರ ಹತ್ರನೂ ಕೇಳ್ತಾಳೆ. ಆದ್ರೆ ಸರಸ್ವತಿನ ಯಾರು ನೋಡಿಲ್ಲ ಅನ್ನೋ ಒಂದು ಉತ್ತರ ಬಿಟ್ರೆ ನೋಡಿದೀವಿ ಅನ್ನೋ ಒಂದು ಆನ್ಸರ್ ಯಾರ ಕಡೆಯಿಂದನೂ ಬರ್ತಿರೋದಿಲ್ಲ. ಇದರಿಂದ ಲಕ್ಷ್ಮಿ ತುಂಬಾ ಅಪ್ಸೆಟ್ ಫೀಲ್ ಆಗಿ ಮನೆ ಹತ್ರ ಹೋಗಿ ನನ್ ಮಗಳಿಗೆ ಏನಾಯ್ತಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ್ಲೇ ಸರಸ್ವತಿ ಕಡೆಯಿಂದ ಫೋನ್ ಕಾಲ್ ಬರುತ್ತೆ. ಆ ಟೈಮಲ್ಲಿ ಸರಸ್ವತಿ ತುಂಬಾ ಸುಸ್ತಾಗೋಗ್ಬಿಟ್ಟು ವೀಕ್ ಆಗಿ ಮಾತಾಡ್ತಿರ್ತಾಳೆ. ಅಮ್ಮ ನನಗೆ ತುಂಬಾ ನೋವಾಗ್ತೈತೆ, ಪ್ಲೀಸ್ ನನ್ನ ಹತ್ರಕ್ಕೆ ಬಾ ಅಮ್ಮ ಅಂತ. ಅದಕ್ಕೆ ಲಕ್ಷ್ಮಿ ಇದ್ಕೊಂಡು ನಿನ್ ಮುಂದೆ ಯಾರಿದ್ದಾರೆ, ನಾನು ಇವಾಗ ಎಲ್ಲಿಗ್ ಬರ್ಬೇಕು ಅಂತ ಕೇಳಿದ್ದಕ್ಕೆ ಅಮ್ಮ ನಾನು ಇವಾಗ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇದ್ದೀನಿ, ನನ್ ಮುಂದೆ ಪ್ರಿನ್ಸಿಪಲ್ ಜೊತೆಗೆ ಇಬ್ರು ಅಂಕಲ್ಸ್ ಕೂಡ ಇದಾರೆ, ನನಗೆ ತುಂಬಾ ಭಯ ಆಗ್ತೈತಮ್ಮ, ನನ್ನ ಹತ್ರಕ್ಕೆ ಬೇಗ ಬಾ ಅಮ್ಮ ಅಂತ ಕೇಳ್ಕೊಂತಿರ್ತಾಳೆ. ನನ್ ಮಗಳು ಇವಾಗ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಏನ್ ಮಾಡ್ತಿದ್ದಾಳೆ ಅನ್ನೋ ಒಂದು ಕನ್ಫ್ಯೂಷನ್ ಇಂದ ಮಧ್ಯರಾತ್ರಿ ಎಲ್ಲೇ ಸ್ಕೂಲ್ ಹತ್ರಕ್ಕೆ ಬಂದು ಪ್ರಿನ್ಸಿಪಲ್ ರೂಮ್ ಡೋರ್ ನ ಹೊಡೆದಾಕ್ಬಿಟ್ಟು ಒಳಗಡೆಗೆ ಹೋಗಿ ನೋಡಿದ್ರೆ ತನ್ನ ಮಗಳು ಫ್ಲೋರ್ ಮೇಲೆ ಬಿದ್ದೋಗ್ಬಿಟ್ಟಿರ್ತಾಳೆ. ಅದ್ರ ಜೊತೆಗೆ ಪ್ರೈವೇಟ್ ಪಾರ್ಟಿಯಿಂದ ಬ್ಲಡ್ ಬರ್ತಾ ಇರೋದನ್ನ ನೋಡಿ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂತಾಳೆ. ಸರಿಯಾಗಿ ಅದೇ ಟೈಮ್ಗೆ ತನ್ನ ಮಗಳು ಸತ್ತೋಗ್ಬಿಡ್ತಾಳೆ. ಇದರಿಂದ ಅವ್ರಮ್ಮ ತುಂಬಾ ಎಮೋಷನಲ್ ಆಗೋಗ್ಬಿಟ್ಟು ತನ್ನ ಮಗಳ ಕೈಯಲ್ಲಿರೋ ಒಂದು ಫೋನ್ ನ ಚೆಕ್ ಮಾಡಿದ್ರೆ ಅದರಲ್ಲಿ ತುಂಬಾ ವಲ್ಗರಿಟಿ ಆಗಿರೋ ಒಂದು ವಿಡಿಯೋಸ್ ಇರ್ತವೆ. ಅದನ್ನ ನೋಡಿ ತುಂಬಾ ಕೋಪದಿಂದ ಆ ಫೋನ್ ನ ಎತ್ತಿ ಬಿಸಾಕ್ಬಿಟ್ಟು ನನ್ ಮಗಳಿಗೆ ಈ ತರ ಆಯ್ತಲ್ವಾ ಅಂತ ಹೇಳಿ ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕುತ್ಕೊಂಡಿರೋವಾಗ CI ಕೃಷ್ಣ ಅಲ್ಲಿಗೆ ಬಂದು ಏನಮ್ಮ ನಿನ್ನ ಮಗಳು ಇನ್ನ ಮನೆಗೆ ರಿಟರ್ನ್ ಬಂದಿಲ್ವಾ, ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆಗೆ ಬಾಮ್ಮ ಅಂತ ಹೇಳಿದಾಗ ಇನ್ನೆಲ್ಲಿ ಸರ್ ಮಿಸ್ಸಿಂಗ್ ಕಂಪ್ಲೇಂಟ್ ನ ರೈಸ್ ಮಾಡೋದು, ನನ್ ಮಗಳು ನೆನೆ ರಾತ್ರಿ ನನಗೆ ಕಾಲ್ ಮಾಡೋದ್ಲು, ಅಲ್ಲಿಗೆ ಹೋಗಿ ನೋಡೋತಷ್ಟಿಗೆ ಅಲ್ಲಿ ಯಾರೋ 3 ರಾಕ್ಷಸರು ನನ್ ಮಗಳನ್ನ ಅತ್ಯಾಚಾರ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ, ಇವಾಗ ಕಂಪ್ಲೇಂಟ್ ಕೊಟ್ಟೇನ್ ಪ್ರಯೋಜನ ಅಂತ ಕೇಳಿದ್ದಕ್ಕೆ ಸರಿ ಇವಾಗ ನಿನ್ನ ಮಗಳ ಡೆಡ್ ಬಾಡಿ ನೋಡೋಣ ಅಂತ ಹೇಳಿ ಪೊಲೀಸ್ ಆಫೀಸರ್ ತನ್ನ ಟೀಮ್ಗೆ ಹೇಳ್ತಾನೆ. ಆವಾಗ ಲಕ್ಷ್ಮಿ ಇದ್ಕೊಂಡು ಇಲ್ಲ ಸರ್ ನನ್ ಮಗಳ ಡೆಡ್ ಬಾಡಿ ಇನ್ನ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇಲ್ಲ, ನನ್ ಮಗಳಿಗೆ ಈ ತರ ಆಗೈತೆ ಅಂತ ಆಚೆಗಡೆ ಗೊತ್ತಾದ್ರೆ ನನ್ ಮಗಳನ್ನ ಒಬ್ಬೊಬ್ರು ಒಂದೊಂದ್ ತರ ಅನ್ಕೊಂತಾರೆ, ಇದರಿಂದ ನಾನು ರಾತ್ರಿನೇ ಹೋಗಿ ಸ್ಮಶಾನದಲ್ಲಿ ನನ್ ಮಗಳನ್ನ ಊತಾಕ್ಬಿಟ್ಟಿದೀನಿ ಅಂತ ಹೇಳಿದ್ದಕ್ಕೆ ನಿನ್ ಬಾಧೆ ನನಗೆ ಅರ್ಥ ಆಗ್ತೈತಮ್ಮ, ಆದ್ರೆ ನಿನ್ ಮಗಳಿಗೆ ಆತರ ಮಾಡಿರೋ ರಾಕ್ಷಸರಿಗೆ ಶಿಕ್ಷೆ ಬೀಳ್ಬೇಕು ಅಂದ್ರೆ ನಿನ್ ಮಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕು, ಇವಾಗ ನೀನು ಸ್ಮಶಾನದಲ್ಲಿ ನಿನ್ನ ಮಗಳನ್ನ ಎಲ್ಲಿ ಊತಾಕಿದ್ಯೋ ತೋರ್ಸು ಬಾ ಅಂತ ಹೇಳಿ ಸ್ಮಶಾನದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಲಕ್ಷ್ಮೀನು ಕೂಡ ತನ್ನ ಮಗಳನ್ನ ಎಲ್ಲಿ ಊತಾಕಿರ್ತಾಳೋ ಆ ಪ್ಲೇಸ್ ನ ತೋರಿಸ್ತಾಳೆ. CI ಕೃಷ್ಣ ಒಂದು ಟೀಮ್ ನ ಕರ್ಕೊಂಡ್ ಬಂದು ಅಲ್ಲಿ ಅಗದು ನೋಡ್ತಾನೆ. ಆದ್ರೆ ಇಲ್ಲೇ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಲಕ್ಷ್ಮಿ ತನ್ನ ಮಗಳನ್ನ ಊತಾಕ್ಬಿಟ್ಟಿರ್ತಾಳೆ ಅಲ್ವಾ, ಆ ಡೆಡ್ ಬಾಡಿ ಅಲ್ಲಿ ಇರೋದಿಲ್ಲ. ಅದನ್ನ ನೋಡಿ ಎಲ್ಲಾರು ಶಾಕ್ ಆಗ್ತಾರೆ. ಆವಾಗ CI ಕೃಷ್ಣ ಇದ್ಕೊಂಡು ನೋಡಮ್ಮ ನಾನ್ ನಿನಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ, ಆದ್ರೆ ಯಾವುದೇ ಎವಿಡೆನ್ಸ್ ಇಲ್ದಿರಾ ನಾನು ಈ ಕೇಸಲ್ಲಿ ನಿನಗೆ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ CI ಕೃಷ್ಣ ಅಲ್ಲಿಂದ ಹೊರಟೋಗ್ತಾ ಇರುವಾಗ ಸರಿ ಇದಕ್ಕೆ ಎವಿಡೆನ್ಸ್ ಐತೆ, ನನ್ನ ಮಗಳನ್ನ ಅವರು ಅನುಭವಿಸ್ತಾ ಇರೋದನ್ನ ಒಂದು ವಿಡಿಯೋ ತೆಗ್ದಿದ್ದಾಳೆ, ನಾನು ಆ ಫೋನ್ ನ ಪ್ರಿನ್ಸಿಪಲ್ ರೂಮ್ ಅಲ್ಲೇ ಬಿಸಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಸೆಕೆಂಡ್ ಪೊಲೀಸ್ ಆಫೀಸರ್ ಆ ಪ್ರಿನ್ಸಿಪಲ್ ರೂಮ್ ಗೆ ಹೋಗಿ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲಿ ಫೋನ್ ಸಿಗೋದಿಲ್ಲ. ಆವಾಗ ಲಕ್ಷ್ಮಿ ಇದ್ಕೊಂಡು ಸರ್ ನಾನು ಹೇಳ್ತಿರೋದೆಲ್ಲ ನಿಜಾನೇ, ನೀವು ನನ್ನನ್ನ ನಂಬಿ ಸರ್, ನನ್ ರಾತ್ರಿ ಇಲ್ಲಿಗೆ ಬಂದಿದ್ದೀನಿ, ಫೋನ್ ಅಲ್ಲಿ ಆ ವಿಡಿಯೋಸ್ ನ ನೋಡ್ಬಿಟ್ಟು ನಾನು ಅದನ್ನ ಎತ್ತಿ ಬಿಸಾಕ್ಬಿಟ್ಟೆ, ಆದ್ರೆ ಇವರೆಲ್ಲರೂ ಸೇರ್ಕೊಂಡು ಆ ಪ್ರಿನ್ಸಿಪಲ್ ನ ಕಾಪಾಡ್ಬೇಕು ಅಂತ ಹೇಳಿ ಎವಿಡೆನ್ಸ್ ನೆಲ್ಲ ನಾಶ ಮಾಡಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ನೋಡಮ್ಮ ತಪ್ಪು ನಡೆದೈತಿ ಅಂತ ಹೇಳ್ಬಿಟ್ಟು ಬಂದು ನನ್ನ ಹತ್ರ ಹೇಳ್ತಾ ಇದ್ಯಾ, ನಾನು ಅದಕ್ಕೆ ಎಂಕ್ವೈರಿ ಕೂಡ ಮಾಡ್ತೀನಿ, ಆದ್ರೆ ಯಾವುದೇ ಎವಿಡೆನ್ಸ್ ಇಲ್ದಿರಾ ಯಾವುದೇ ಪ್ರೂಫ್ ಇಲ್ದಿರಾ ನಾನು ಈ ಕೇಸ್ ನ ಟೇಕಪ್ ಮಾಡೋದಕ್ಕೆ ಆಗೋದಿಲ್ಲ, ಇದೊಂದು ಲಾಜಿಕ್ಲೆಸ್ ಕೇಸು, ನೀನು ನೋಡಿದ್ಯಾ ಅಂತ ಹೇಳ್ತಾ ಇದ್ಯಾ, ಡೆಡ್ ಬಾಡಿನ ಊತಾಕಿದ್ಯಾ ಅಂತ ಹೇಳ್ತಾ ಇದ್ಯಾ, ಬಟ್ ಅದಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಎವಿಡೆನ್ಸ್ ನನಗೆ ಕಾಣಿಸ್ತಾ ಇಲ್ಲ, ನಾನು ಈ ಕೇಸ್ ನ ಟೇಕಪ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿರೋ ಸರಸ್ವತಿ ನನ್ನ ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಕೋರ್ಟ್ ಹತ್ರ ಹೋಗಿ ಲಾಯರ್ಸ್ ಹತ್ರ ಈ ಕೇಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟು ನನ್ ಕೇಸ್ ನ ವಾದ ಮಾಡಿ ಅಂತ ಹೇಳ್ತಾಳೆ. ಆದ್ರೆ ಈ ಕೇಸ್ ಅಲ್ಲಿ ಯಾವುದೇ ಎವಿಡೆನ್ಸ್ ಇರೋದಿಲ್ವಲ್ಲ, ಇದರಿಂದ ಒಬ್ಬ ಲಾಯರು ಕೂಡ ಈ ಕೇಸ್ ನ ಟೇಕಪ್ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಇವಾಗ ನಾನೇನಪ್ಪಾ ಮಾಡೋದು ಅಂತ ಹೇಳಿ ಲಕ್ಷ್ಮಿ ತುಂಬಾ ಬಾಧೆ ಪಟ್ಕೊಂಡು ಒಂದತ್ರ ಕುತ್ಕೊಂಡ್ಬಿಡ್ತಾಳೆ. ಹೀಗೆ 7 months ಕಲ್ದೋಗ್ಬಿಡ್ತಾವೆ. ಲಾಯರ್ ರಾಮಾನುಜಂ ಅನ್ನೋ ಒಬ್ಬ ವ್ಯಕ್ತಿನ ನೋಡಿಸ್ತಾರೆ. ದುಡ್ಡುಗೋಸ್ಕರ ಯಾವತ್ತೂ ಒಂದು ಕೇಸ್ ನ ಟೇಕಪ್ ಮಾಡಿರೋದೇ ಇಲ್ಲ, ಧರ್ಮಕ್ಕೋಸ್ಕರ ಓಡಾಡ್ಬೇಕು ಅನ್ನೋ ಒಂದು ರೀಸನ್ ಗೆ ಕೇಸುಗಳನ್ನ ಟೇಕಪ್ ಮಾಡ್ತಿರ್ತಾನೆ. ಈ ತರ ಟೇಕಪ್ ಮಾಡಿರೋ ಒಂದು ಕೇಸನ್ನು ಕೂಡ ರಾಮಾನುಜಮ್ ಸೋತಿರೋದಿಲ್ಲ. ಸ್ವಾಮಿ ಅನ್ನೋನು ನೋಡಿ ಅವನ ಕೆಳಗಡೆ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗ್ತಾನೆ. ಈ ಲಾಯರ್ ಬಗ್ಗೆ ತಿಳ್ಕೊಂಡಿರೋ ಲಕ್ಷ್ಮಿ ಒಂದು ದಿನ ಸ್ವಾಮಿ ಹೆಲ್ಪ್ ತಗೊಂಡು ಲಾಯರ್ ರಾಮಾನುಜಮ್ ನ ಮೀಟ್ ಆಗ್ತಾಳೆ. ಹಾಗೆ ಆ ಕೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಆವಾಗ ಲಾಯರ್ ಇದ್ಕೊಂಡು ನಿಜ ಹೇಳ್ಬೇಕಂದ್ರೆ ಈ ಕೇಸಲ್ಲಿ ಯಾರು ಸಾಕ್ಷಿ ಇಲ್ಲ, ಎವಿಡೆನ್ಸು ಇಲ್ಲ, ಬಟ್ ನಿನ್ ಕಣ್ಣುಗಳಲ್ಲಿ ನಿಜಾಯಿತಿ
ರೀತಿ ಕಾಣಿಸ್ಕೊಂತೈತೆ. ಯಾವುದೇ ತಾಯಿ ಬಂದ್ಬಿಟ್ಟು ನನ್ನ ಮಗಳಿಗೆ ಈ ತರ ಆಗೈತಿ ಅಂತ ಹೇಳಿ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ಇದರಿಂದ ನಾನು ನಿನ್ ಕೇಸ್ ನ ಟೇಕಪ್ ಮಾಡ್ಕೊಂತ ಇದ್ದೀನಿ ಅಂತ ಹೇಳಿದ್ದಕ್ಕೆ ಆ ಮಾತನ್ನ ಕೇಳಿಸ್ಕೊಂಡಿರೋ ಸರಸ್ವತಿ ತುಂಬಾನೇ ಖುಷಿ ಪಡ್ತಾಳೆ. ನೆಕ್ಸ್ಟ್ ಡೇನೆ ರಾಮಾನುಜಮ್ಮು ಈ ಕೇಸ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಪೊಲೀಸ್ ಆಫೀಸರ್ ಹತ್ರ ಹೋಗಿ ವಿಚಾರ ಮಾಡ್ತಾನೆ. ಆವಾಗ ಮಾತಾಡ್ತಿರುವಾಗ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಕೇಸಲ್ಲಿ ತನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸು ಇಲ್ಲ. ಅದಕ್ಕೆ ಸಾಕ್ಷಿ ಬಂದ್ಬಿಟ್ಟು ಲಕ್ಷ್ಮಿ ಮಾತ್ರನೇ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸ್ವಾಮಿ ಇದ್ಕೊಂಡು ಸರ್ ಇದಕ್ಕೆ ಯಾವುದೇ ಎವಿಡೆನ್ಸು ಇಲ್ಲ, ನೀವು ಕೋರ್ಟ್ ಅಲ್ಲಿ ಕೇಸ್ ನ ಯಾವ ತರ ವಾದ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ಲಾಯರ್ ಇದ್ಕೊಂಡು ನೀನು ಕೋರ್ಟ್ ಅಲ್ಲಿ ಯಾವ ತರ ಎವಿಡೆನ್ಸ್ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಆ ತಾಯಿ ಕಣ್ಣಲ್ಲಿರೋ ಒಂದು ನಿಜಾಯಿತಿಯನ್ನ ಕೋರ್ಟ್ ಅಲ್ಲಿ ಯಾವ ತರ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಲಾಯರ್ ಅಂತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೀನು ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ಲಾಯರ್ ಜಡ್ಜ್ ಹತ್ರ ಸರಸ್ವತಿ ಹಾಗೆ ಲಕ್ಷ್ಮಿ ಕೇಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಏನಪ್ಪಾ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ಎವಿಡೆನ್ಸ್ ಇಲ್ಲ, ಈ ಕೇಸ್ ನ ಕೋರ್ಟ್ ಅಲ್ಲಿ ಓಪನ್ ಮಾಡಿ ಕೋರ್ಟ್ ಟೈಮ್ ನ ವೇಸ್ಟ್ ಮಾಡ್ಬೇಕು ಅಂತ ಅನ್ಕೊಂತ ಇದೀಯಾ ಅಂತ ಕೇಳಿದ್ದಕ್ಕೆ ಸರ್ ನಿಜ ಹೇಳ್ಬೇಕು ಅಂದ್ರೆ ಯಾವುದೇ ತಾಯಿ ಬಂದ್ಬಿಟ್ಟು ತನ್ನ ಮಗಳಿಗೆ ಈ ತರ ಆಗೈತೆ ಅಂತ ಹೇಳಿ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ಕೋರ್ಟ್ ಏನಾದ್ರೂ ಆ ಲೇಡಿ ಹೇಳ್ತಿರೋದು ನಿಜ ಅಂತ ಗೊತ್ತಾದ್ರೆ ಈ ಕೇಸ್ ಅಲ್ಲಿ ನಿಜ ಏನು ಅಂತ ಹೇಳಿ ಆಚೆಗಡೆ ತೆಗಿಬಹುದು. ಇದರಿಂದ ನೀವು ಆ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿರೋ ಸ್ಟಾಫ್ ನ ವಿಚಾರ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿದ್ದಕ್ಕೆ ಜಡ್ಜ್ ನೆಕ್ಸ್ಟ್ ವಾಯ್ದಾದಲ್ಲಿ ಸ್ಕೂಲ್ ಸ್ಟಾಫ್ ಎಲ್ಲ ಅಲ್ಲಿಗೆ ಬರೋ ತರ ಮಾಡ್ತಾನೆ. ಲಾಯರ್ ಸ್ಕೂಲ್ ಸ್ಟಾಫ್ ಹತ್ರ ಹೋಗಿ ನಿಮ್ ಸ್ಕೂಲ್ ಪ್ರಿನ್ಸಿಪಲ್ ಇಲ್ಲಿಗೆ ಬಂದಿಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ ಸರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಲೇಡಿ ಯಾವಾಗ ನನ್ ಮಗಳು ಕಾಣಿಸ್ತಿಲ್ಲ ಅಂತ ಸ್ಕೂಲ್ ಹತ್ರ ಬಂದಿದ್ಲು ಅವತ್ತು ಪ್ರಿನ್ಸಿಪಲ್ ಈ ಊರಲ್ಲೇ ಇರ್ಲಿಲ್ಲ ಅಂತ ಹೇಳ್ತಾಳೆ. ಕ್ರಿಮಿನಲ್ಸ್ ತಪ್ಪಿಸ್ಕೊಳ್ಳೋದಕ್ಕೆ ಇದೇ ತರ ಆಟ ಆಡ್ತಾರೆ. ನನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರಿನ್ಸಿಪಲ್ ಅವತ್ತು ಸ್ಕೂಲ್ ಅಲ್ಲೇ ಇದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಪ್ರಿನ್ಸಿಪಲ್ ಇಲ್ಲಿಗೆ ಬರೋ ತರ ಮಾಡಬೇಕು ಅಂತ ಜಡ್ಜ್ ಹತ್ರ ಕೇಳ್ತಾನೆ. ಅದ್ರ ಪ್ರಕಾರನೇ ಜಡ್ಜ್ ನೆಕ್ಸ್ಟ್ ಹಿಯರಿಂಗ್ ಗೆ ಪ್ರಿನ್ಸಿಪಲ್ ನ ಅಲ್ಲಿಗೆ ಕರ್ಸೋದ್ರಿಂದ ಲಾಯರ್ ಪ್ರಿನ್ಸಿಪಲ್ ಹತ್ರಕ್ಕೆ ಹೋಗಿ ಪೊಲೀಸ್ ಆಫೀಸರ್ ಆಗಿರೋ CI ಕೃಷ್ಣಗೆ ಹಾಗೆ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದಕ್ಕೆ ನಾವಿಬ್ರು ಡಿಗ್ರಿಯಿಂದನೂ ಬೆಸ್ಟ್ ಫ್ರೆಂಡ್ಸ್, ಆಲ್ಮೋಸ್ಟ್ 35 ವರ್ಷಗಳಿಂದ ನನಗೆ ಅವರು ಗೊತ್ತು ಅಂತ ಪ್ರಿನ್ಸಿಪಲ್ ಅಂತಾನೆ. ಹೋ ಹಾಗಾದ್ರೆ ಸರಿ, 12 ವರ್ಷ ಆಗಿರೋ ಚಿಕ್ಕ ಹುಡುಗಿನ ಅತ್ಯಾಚಾರ ಮಾಡಬೇಕು ಅಂತ 45 ವರ್ಷ ಆಗಿರೋ ನಿಮ್ಗೆ ಹೇಗ ಅನ್ಸ್ತು ಅಂತ ಕೇಳಿದ್ದಕ್ಕೆ ಪ್ರಿನ್ಸಿಪಲ್ ಶಾಕ್ ಆಗಿ ಏನ್ ಮಾತಾಡ್ತಾ ಇದೀಯಾ ನೀನು, ನಾನು ಆ ಹುಡುಗಿನ ಏನು ಮಾಡಿಲ್ಲ ಅಂತ ಹೇಳಿ ಅವನು ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಲಾಯರ್ ಇದ್ಕೊಂಡು ಈ ಕೇಸಲ್ಲಿ ನಿಜ ಏನಪ್ಪಾ ಅಂದ್ರೆ ಈ ಪ್ರಿನ್ಸಿಪಲ್ ಇಬ್ಬರು ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಆ ಚಿಕ್ಕ ಹುಡುಗಿನ ಅತ್ಯಾಚಾರ ಮಾಡಿದ್ದಾನೆ. ನನ್ನ ಕ್ಲೈಂಟ್ ಆಗಿರೋ ಲಕ್ಷ್ಮಿ ತನ್ನ ಕೆಲ್ಸನ ಮುಗಿಸ್ಕೊಂಡು ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬರೋತಷ್ಟಿಗೆ ಮಗಳಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಜಗಳ ಮಾಡ್ತಾ ಇರೋದನ್ನ ಪ್ರಿನ್ಸಿಪಲ್ ಕಿಟಕಿ ಮುಖಾಂತರ ನೋಡಿ ಇವರ ಬೆಸ್ಟ್ ಫ್ರೆಂಡ್ ಆಗಿರೋ CI ಕೃಷ್ಣನ ಅಲ್ಲಿಗೆ ಕರ್ಸಿ ಕೇಸ್ ನ ಅಲ್ಲೇ ಕ್ಲೋಸ್ ಮಾಡೋದಕ್ಕೆ ನೋಡಿದ್ದಾರೆ ಅಂತ ಹೇಳ್ತಾನೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಲಕ್ಷ್ಮಿ ಎದ್ದೇಳ್ಬಿಟ್ಟು ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಮಗಳನ್ನ ಅತ್ಯಾಚಾರ ಮಾಡಿರೋ ಪ್ರಿನ್ಸಿಪಲ್ ಇವರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲಾಯರ್ ಶಾಕ್ ಆಗಿ ನೀನು ಫೋನ್ ಅಲ್ಲಿ 3 ವ್ಯಕ್ತಿಗಳನ್ನ ನೋಡಿದೀನಿ ಅಂತ ಹೇಳ್ತಾ ಇದೀಯಲ್ವಾ, ಸುಮಾರು 15 ವರ್ಷಗಳಿಂದ ಇವರೇ ಆ ಸ್ಕೂಲ್ಗೆ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆ ಫೋನ್ ಅಲ್ಲಿ ಅತ್ಯಾಚಾರ ಮಾಡಿರೋ 3 ವ್ಯಕ್ತಿಗಳಲ್ಲಿ ಈ ಪ್ರಿನ್ಸಿಪಲ್ ಕೂಡ ಒಬ್ನು ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಿ ಇತ್ಕೊಂಡು ನೀವ್ ಹೇಳ್ತಿರೋದೇನೋ ನಿಜನೇ, ಆದ್ರೆ ಈ ಪ್ರಿನ್ಸಿಪಲ್ ನನ್ನ ಮಗಳನ್ನ ಅತ್ಯಾಚಾರ ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್ ಇದ್ಕೊಂಡು ನೋಡಿದ್ರೆ ಜಡ್ಜ್ ಅವ್ರೆ ನನ್ನ ಗೌರವ ಹಾಗೆ ಸ್ಕೂಲ್ ರೆಪ್ಯುಟೇಷನ್ ನ ಹಾಳು ಮಾಡ್ಬೇಕು ಅಂತ ಹೇಳಿ ಇವರೆಲ್ಲರೂ ಪ್ಲಾನ್ ಮಾಡಿದ್ದಾರೆ, ಅದಕ್ಕೆ ಈ ತರ ನಾಟಕ ಆಡ್ತಿದ್ದಾರೆ ಅಂತ ಹೇಳೋದ್ರಿಂದ ಜಡ್ಜಿಗೆ ತುಂಬಾ ಕೋಪ ಬಂದು ಕೋರ್ಟ್ ಟೈಮ್ ನ ವೇಸ್ಟ್ ಮಾಡಿಸ್ತಿದ್ರ ಅಂತ ಹೇಳಿ ಕೇಸ್ ನ ಹೊಡೆದಾಕ್ ಬಿಡ್ತಾನೆ. ಇದರಿಂದ ಲಾಯರು ತುಂಬಾ ಫೀಲ್ ಆಗ್ತಾನೆ. ಮನೆಗೆ ಬಂದ್ಮೇಲೆ ಆ ಪ್ರಿನ್ಸಿಪಲ್ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಆದ್ರೆ ಆ ಟೈಮಲ್ಲಿ ನೀನು ಹೆದ್ದೇಳ್ಬಿಟ್ಟು ಅವನೆಲ್ಲ ಅತ್ಯಾಚಾರ ಮಾಡಿದ್ದು ಅಂತ ಅಲ್ಲಿ ಎಲ್ಲಾರ ಮುಂದೇನು ಹೇಳಿದ್ರೆ ಹೇಗೆ, ಅವನಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ತಾ ಇದ್ರೆ ನನ್ನನ್ನ ಹುಚ್ಚನನ್ ಮಗನ್ ತರ ನೋಡ್ತಾರೆ ಆ ಕೋರ್ಟ್ ಅಲ್ಲಿ. ಇನ್ಮೇಲಿಂದ ನಾನು ನಿನ್ ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ, ಪ್ಲೀಸ್ ನನ್ನಿಂದ ಈ ಕೇಸ್ ನ ಎತ್ಕೊಂಡು ಹೊರಟೋಗ್ಬಿಡ್ತೀಯಾ. ಇನ್ಮೇಲಿಂದ ನಾನು ಕೋರ್ಟ್ ಅಲ್ಲಿ ಒಬ್ಬ ಹುಚ್ಚನನ್ ಮಗನ್ ತರ ನಿಂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದ್ರಿಂದ ಲಕ್ಷ್ಮಿ ತುಂಬಾ ಫೀಲ್ ಆಗಿ ಈ ಕೇಸ್ ನ ಹೇಗಾದ್ರೂ ಸರಿ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಒಂದು ಮುದುಕಿ ಸಹಾಯ ತಗೊಂಡು ಕಲೆಕ್ಟರ್ ಹತ್ರಕ್ಕೆ ಹೋಗಿ ತನ್ನ ಕೇಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆವಾಗ ಕಲೆಕ್ಟರ್ ಇದ್ಕೊಂಡು ನೀನ್ ಇದ್ರ ಬಗ್ಗೆ ಅಷ್ಟೊಂದು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಮ್ಮ, ಮೊದ್ಲೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ನ ಫೈಲ್ ಮಾಡು, ಇನ್ನ ಮಿಕ್ಕಿದ್ದು ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ದಕ್ಕೆ ಆ ಕಲೆಕ್ಟರ್ ಆಫೀಸ್ ಇಂದ ಡೈರೆಕ್ಟ್ ಆಗಿ ಈ CI ಕೃಷ್ಣ ಪೊಲೀಸ್ ಆಫೀಸರ್ ಹತ್ರಕ್ಕೆ ಬರ್ತಾಳೆ. ಆಕ್ಚುಲಿ ಇಲ್ಲೇ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಅದೇ ಟೈಮ್ ಅಲ್ಲಿ ಆ ಸಿಟಿಯಲ್ಲಿ 3 ಗವರ್ನಮೆಂಟ್ ವ್ಯಕ್ತಿಗಳನ್ನ ಸಾಯಿಸ್ಬಿಟ್ಟಿರೋದ್ರಿಂದ ಪೊಲೀಸರೆಲ್ಲರೂ ತುಂಬಾ ಬ್ಯುಸಿಯಾಗಿ ಇರ್ತಾರೆ. ಇದರಿಂದ ಪೊಲೀಸ್ ಆಫೀಸರು ನೋಡಮ್ಮ ನಿನ್ ಕೇಸ್ ಇವಾಗ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ, ನೀನ್ ಏನೋ ಒಂದು ರೀಸನ್ ಹೇಳಿ ಆ ಕೇಸ್ ನ ಮುಂದೆ ತಳ್ಳೋದಕ್ಕೆ ನೋಡ್ತಾ ಇದ್ಯಾ, ಇದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ನಮ್ಗಿಲ್ಲ. 3 ಗವರ್ನಮೆಂಟ್ ವ್ಯಕ್ತಿಗಳನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಪ್ಲೀಸ್ ಇಲ್ಲಿಂದ ಹೋಗು, ನಾನ್ ಮತ್ತೆ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲೇ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಸತ್ತೋಗಿರೋ 3 ಗವರ್ನಮೆಂಟ್ ವ್ಯಕ್ತಿಗಳನ್ನ ಈ ಲಕ್ಷ್ಮಿನೇ ಸಾಯಿಸ್ಬಿಟ್ಟಿರ್ತಾಳೆ. ಆಕ್ಚುಲಿ ಲಕ್ಷ್ಮಿ
ತನ್ನ ಮಗಳಾಗಿರೋ ಸರಸ್ವತಿ ಕೇಸ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಕಲೆಕ್ಟರ್ ಹತ್ರಕ್ಕೆ ಹೋಗಿರ್ತಾಳೆ ಅಲ್ವಾ. ಆ ಟೈಮಲ್ಲಿ ಅವನ ಪಕ್ಕದಲ್ಲಿ ಇರೋ ಒಂದು ಫೋಟೋನ ನೋಡಿದಾಗ ಅದರಲ್ಲಿ ಕಲೆಕ್ಟರ್ ಜೊತೆಗೆ ಒಬ್ಬ ಜಡ್ಜ್ ಹಾಗೆ ಪೊಲೀಸ್ ಆಫೀಸರ್ ಇರೋದನ್ನ ನೋಡಿ ಇವ್ರು ಮೂವರೇ ನನ್ನ ಮಗಳನ್ನ ಅತ್ಯಾಚಾರ ಮಾಡಿರೋದು ಅಂತ ಹೇಳಿ ಅವಳ ಹತ್ರ ಇರೋ ಒಂದು ಗನ್ ಎತ್ಕೊಂಡು ಕಲೆಕ್ಟರ್ ಹಾಗೆ ಜಡ್ಜ್ ಪೊಲೀಸ್ ಆಫೀಸರ್ ಮೂವರು ವ್ಯಕ್ತಿಗಳನ್ನ ಒಂದೇ ದಿನ ಸಾಯಿಸ್ಬಿಟ್ಟು ಇವಾಗ ಡೈರೆಕ್ಟ್ ಆಗಿ ಬಂದು ಪೊಲೀಸ್ ಆಫೀಸರ್ ಹತ್ರ ಸರೆಂಡರ್ ಆಗಿರ್ತಾಳೆ. ನೆಕ್ಸ್ಟ್ ಸೀನ್ ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ಜಡ್ಜ್ ಲಕ್ಷ್ಮಿ ಕಡೆ ನೋಡಿ, ನೋಡಮ್ಮ ನಿನ್ ಕೇಸ್ ಇನ್ನ ಕೋರ್ಟ್ ಅಲ್ಲಿ ನಡೀತಾ ಇತ್ತೆ, ಇದೇ ಟೈಮ್ ಅಲ್ಲಿ ನೀನು ಮೂವರು ಗವರ್ನಮೆಂಟ್ ವ್ಯಕ್ತಿಗಳನ್ನ ಸಾಯಿಸೋದು ತಪ್ಪಲ್ವಾ ಅಂತ ಕೇಳಿದ್ದಕ್ಕೆ, ಸರ್ ನಿಮ್ಮ ಪ್ರಕಾರ ನೋಡ್ಕೊಂಡ್ರೆ ನಾನ್ ಮಾಡಿರೋದು ತಪ್ಪಾಗಿ ಕಾಣಿಸುತ್ತೆ, ಆದ್ರೆ ಆ ಮೂವರು ವ್ಯಕ್ತಿಗಳು ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾರೆ, ನನ್ ಪ್ರಕಾರ ನೋಡ್ಕೊಂಡ್ರೆ ನನ್ನ ಮಗಳಿಗೆ ನ್ಯಾಯ ಸಿಗೋ ತರ ಮಾಡಿದೀನಿ ಅಂತ ಹೇಳಿದ್ದಕ್ಕೆ ಆವಾಗ ಜಡ್ಜ್ ಇತ್ಕೊಂಡು ಲಕ್ಷ್ಮಿ ಕಡೆ ಲಾಯರ್ ಇರ್ತಾನಲ್ವಾ, ನೋಡಪ್ಪ ನಿನ್ನ ಕ್ಲೈಂಟ್ ತಪ್ಪು ಮಾಡಿರೋದು ಅವ್ರೆ ಅಂತ ಒಪ್ಕೊಂತಿದ್ದಾರೆ, ಇನ್ನ ನೀನ್ ಏನಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ ನಥಿಂಗ್ ಅಂತ ಹೇಳಿದ್ದೆ. ಜಡ್ಜ್ ಲಕ್ಷ್ಮಿನ ಜುಡಿಷಿಯರ್ ಕಸ್ಟಡಿಗೆ ತಗೊಂಡು ಈ ಕೇಸ್ ನ ಇನ್ನ ಡೀಪ್ ಆಗಿ ಅನಲೈಸ್ ಮಾಡಿ ಪೊಲೀಸರು ನನಗೆ ಒಂದು ಕನ್ಕ್ಲೂಷನ್ ಕೊಡ್ಬೇಕು ಅಂತ ಹೇಳ್ತಾನೆ. ಲಾಯರ್ ಮನೆಗೆ ಬಂದ್ಮೇಲೆ ಸ್ವಾಮಿ ಹತ್ರ ಆಕ್ಚುಲಿ ಹೇಳ್ಬೇಕಂದ್ರೆ ಲಕ್ಷ್ಮಿ ಇವಾಗ ತನ್ನ ಮಗಳಿಗೆ ನಡೆದಿರೋ ಒಂದು ಅನ್ಯಾಯಕ್ಕೆ ರಿವೆಂಜ್ ತಗೊಂಡಿದ್ದಾಳೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಅವಳೇ ಈ ಹತ್ಯೆಗಳನ್ನ ಮಾಡಿದ್ದಾಳೆ ಅನ್ನೋದಕ್ಕೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ, ಆದ್ರೂ ಕೂಡ ಡೈರೆಕ್ಟ್ ಆಗಿ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿದ್ದಾಳೆ. ಯಾಕೆ ಸರೆಂಡರ್ ಆದ್ಲು ಈ ಲಕ್ಷ್ಮಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಸ್ವಾಮಿ ಹತ್ರ ನಾನು ಲಕ್ಷ್ಮಿ ಎಕ್ಸ್ ಹಸ್ಬೆಂಡ್ ಬಗ್ಗೆ ತಿಳ್ಕೊ ಅಂತ ಹೇಳಿದ್ದೆ ಅಲ್ವಾ, ನೀನ್ ಅವ್ರಿಗೆ ಕಾಲ್ ಮಾಡ್ದ ಅಂತ ಕೇಳಿದ್ದಕ್ಕೆ, ಸರ್ ತುಂಬಾ ದಿನಗಳಿಂದ ನಾನು ಅವರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ನನ್ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದ್ದೆ. ಮುಂಬೈಯಲ್ಲಿ ಲಕ್ಷ್ಮಿ ಎಕ್ಸ್ ಹಸ್ಬೆಂಡ್ ಇದ್ರೆ ಆದಿತ್ಯನ ಮೀಟ್ ಆಗೋದಕ್ಕೆ ಮುಂಬೈಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನಿಮ್ಮ ಎಕ್ಸ್ ವೈಫ್ ಆಗಿರೋ ಲಕ್ಷ್ಮಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಇವಾಗ ನಿಮ್ಮ ವೈಫ್ ಜೈಲಲ್ಲಿ ಇದ್ದಾರೆ. ಆಕ್ಚುಲಿ ನಿಮ್ಮ ವೈಫ್ ಕೇಸ್ ನ ನಾನೇ ಹ್ಯಾಂಡಲ್ ಮಾಡ್ತಿರೋದು. ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ರಿಲೇಶನ್ಶಿಪ್ ಬಗ್ಗೆ ನನ್ನ ಹತ್ರ ಹೇಳೋದಕ್ಕಾಗುತ್ತಾ, ನೀವು ಅವ್ರನ್ನ ಬಿಟ್ಟಾಕಿದ್ ಯಾಕೆ ಅಂತ ಹೇಳೋದಕ್ಕಾಗುತ್ತಾ ಅಂತ ಕೇಳಿದ್ದಕ್ಕೆ ಆವಾಗ ಆದಿತ್ಯ ಅವರ ಪಾಸ್ಟ್ ಲೈಫ್ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆದಿತ್ಯ ಒಂದು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಅದೇ ಟೈಮ್ ಅಲ್ಲಿ ಲಕ್ಷ್ಮಿನೂ ಕೂಡ ನರ್ಸ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಫಸ್ಟ್ ಟೈಮ್ ಆದಿತ್ಯ ಲಕ್ಷ್ಮಿನ ನೋಡಿ ಅವಳ ಕ್ಯಾರೆಕ್ಟರ್ ಇಷ್ಟ ಆಗಿ ಅವಳ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ತರ ಇವರಿಬ್ರು ಮಾತಾಡ್ಕೊಂಡೆ ಇವರಿಬ್ಬರ ಮಧ್ಯೆ ಒಂದು ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗ್ತವೆ. ಇಬ್ಬರಿಗೂ ಒಬ್ರಂದ್ರೆ ಒಬ್ರು ಇಷ್ಟ ಆಗೋದ್ರಿಂದ ಆದಿತ್ಯ ತನ್ನ ಪೇರೆಂಟ್ಸ್ ಹತ್ರಕ್ಕೆ ಕರ್ಕೊಂಡು ಹೋಗಿ ನಾನು ಲಕ್ಷ್ಮಿನ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ತನ್ನ ಪೇರೆಂಟ್ಸ್ ನ ಒಪ್ಸಿ ಇವರಿಬ್ರು ಮದುವೆ ಆಗ್ತಾರೆ. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ಆದಿತ್ಯ ಪೇರೆಂಟ್ಸ್ ಬಂದ್ಬಿಟ್ಟು ನಮ್ಗೂ ಒಂದು ಆಸೆ ಇರುತ್ತಲ್ವಾ ನಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೋಬೇಕು ಅಂತ, ಇನ್ನ ನೀವ್ ಯಾವಾಗ ಪ್ಲಾನ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅದೇ ಒಂದು ವಿಷಯನ ಆದಿತ್ಯ ತನ್ನ ಹೆಂಡತಿ ಆಗಿರೋ ಲಕ್ಷ್ಮಿ ಹತ್ರ ಹೋಗಿ ನಾವಿಬ್ರು ಮಕ್ಕಳಿಗೋಸ್ಕರ ಯಾಕೆ ಪ್ಲಾನ್ ಮಾಡ್ಬಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಲಕ್ಷ್ಮಿ ಇದ್ಕೊಂಡು ಮಕ್ಕಳು ಬೇಕು ಅಂದ್ರೆ ನಾವಿಬ್ರು ಒಂದಾಗಿ ಹುಟ್ಟೋ ಮಗುನೇ ಬೇಕಾ ಏನು, ನಾವು ಒಂದು ಮಗುನ ಅಡಾಪ್ಟೆಡ್ ಮಾಡ್ಕೊಳ್ಳೋಣ ಅಂತಾಳೆ. ಇಲ್ಲ ನಮ್ಮಿಬ್ಬರಿಗೂ ಒಂದು ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದ್ದಕ್ಕೆ ಈ ಒಂದು ಪಾಯಿಂಟ್ ಮೇಲೆ ಇವರಿಬ್ಬರಿಗೂ ಜಗಳ ಆಗಿ ಇಬ್ರು ದೂರ ಆಗೋಗ್ಬಿಟ್ಟಿರ್ತಾರೆ. ಇದೇ ಒಂದು ವಿಷಯನ ಲಾಯರ್ ಹತ್ರ ಹೇಳಿ ಆಕ್ಚುಲಿ ಹೇಳ್ಬೇಕಂದ್ರೆ ಲಕ್ಷ್ಮಿಗೆ ಮಗುನೇ ಹುಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಆ ಮಾತನ್ನ ಕೇಳಿ ಲಾಯರ್ ಶಾಕ್ ಆಗ್ತಾನೆ. ಆದ್ರೂ ಕೂಡ ಅವನು ನಂಬೋದಕ್ಕೆ ರೆಡಿ ಆಗಿರೋದಿಲ್ಲ. ಲಕ್ಷ್ಮಿ ಮಗಳಾಗಿರೋ ಸರಸ್ವತಿ ಫೋಟೋನ ಹಸ್ಬೆಂಡ್ ಗೆ ಸೆಂಡ್ ಮಾಡಿ ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ ಅಂತ ಕೇಳಿದ್ದಕ್ಕೆ, ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಲಕ್ಷ್ಮಿ ಮಗಳಾಗಿರೋ ಸರಸ್ವತಿ ಫೋಟೋ ಅಲ್ಲ, ಲಕ್ಷ್ಮಿನೇ ಚಿಕ್ಕವಾಗಿದ್ದಾಗ ನೋಡೋದಕ್ಕೆ ಈ ತರ ಇದ್ಲು, ಮೇ ಬಿ ನನ್ನ ಹೆಂಡತಿ ಚಿಕ್ಕವಾಗಿಂದು ಫೋಟೋನೇ ನಿಮ್ಗೆ ತೋರ್ಸಿರ್ಬೇಕು, ನಿಮ್ಗೆ ಅಷ್ಟು ಮಾತ್ರನೂ ಗೊತ್ತಾಗ್ಲಿಲ್ವಾ ಅಂತ ಹೇಳಿದಕ್ಕೆ ಲಾಯರು ಶಾಕ್ ಆಗೋಗ್ಬಿಡ್ತಾನೆ. ಇದರಿಂದ ಇವನು ಅವನ ಬೆಸ್ಟ್ ಫ್ರೆಂಡ್ ಆಗಿರೋ ಸೈಕಾಟ್ರಿಸ್ಟ್ ಆಂಟೋನಿ ಹತ್ರಕ್ಕೆ ಹೋಗ್ಬಿಟ್ಟು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು ಹೊಸ ಕೇಸ್ ನ ಹ್ಯಾಂಡಲ್ ಮಾಡ್ತಿದ್ದೀನಿ, ಆ ಲೇಡಿ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ. ಲಕ್ಷ್ಮಿ ರೀಸೆಂಟ್ ಆಗಿ ಮೂವರು ಗವರ್ನಮೆಂಟ್ ವ್ಯಕ್ತಿಗಳನ್ನ ಸಾಯಿಸ್ಬಿಟ್ಟು ಅವರು ನರರೂಪ ರಾಕ್ಷಸರು ಅಂತ ಹೇಳಿ ತನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ರಿವೆಂಜ್ ತಗೊಂಡಿದ್ದಾಳೆ. ಅದ್ರ ಬಗ್ಗೆನೇ ನಾನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ತನ್ನ ಎಕ್ಸ್ ಹಸ್ಬೆಂಡ್ ಹತ್ರಕ್ಕೆ ಹೋಗಿ ಕೇಳಿದ್ರೆ ಲಕ್ಷ್ಮಿ ತನ್ನ ಮಗಳಂತ ಹೇಳಿ ಸರಸ್ವತಿ ಅನ್ನೋ ಒಂದು ಫೋಟೋನ ತೋರಿಸ್ತಿದ್ದಾಳೆ ಅಲ್ವಾ, ಅದು ಚಿಕ್ಕವಾಗಿದ್ದಾಗ ಫೋಟೋನಂತೆ. ಅದೇ ರೀತಿ ನಾನು ಸ್ಮಶಾನಕ್ಕೆ ಹೋಗಿ ಅಲ್ಲಿ ವರ್ಕ್ ಮಾಡ್ತಿರೋ ವ್ಯಕ್ತಿ ಹತ್ರ ಕೇಳಿದಾಗ ಅವನೇ ಹೇಳ್ತಾನೆ ಲಕ್ಷ್ಮಿ ಯಾವ್ದೇ ಡೆಡ್ ಬಾಡಿನ ರಾತ್ರಿ ಎತ್ಕೊಂಡ್ ಬಂದು ಇಲ್ಲಿ ಊತಾಕ್ಲಿಲ್ಲ ಅಂತ, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ ಅಂತ ಕೇಳಿದ್ದಕ್ಕೆ ಆಂಟೋನಿ ಇತ್ಕೊಂಡು ಲಕ್ಷ್ಮಿ ಇವಾಗ ಒಂದು ಫ್ಯಾಂಟಸಿಯಲ್ಲಿ ಊಹೆ ಮಾಡ್ಕೊಂಡು ತನ್ನ ಮಗಳನ್ನ ಯಾರೋ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಊಹೆ ಮಾಡ್ಕೊಂಡು ರಿಯಾಲಿಟಿಯಲ್ಲಿ ಅದನ್ನ ಎಕ್ಸಿಕ್ಯೂಟಿಂಗ್ ಮಾಡ್ತಿದ್ದಾಳೆ. ಇದೇ ಒಂದು ವಿಷಯನ ಲಕ್ಷ್ಮಿ ಹತ್ರ ಹೇಳಿದ್ರು ಕೂಡ ಅವಳು ಅದನ್ನ ನಂಬೋದಕ್ಕೆ ಹೋಗೋದಿಲ್ಲ, ನಾವು ಹುಚ್ಚರು ಅಂತ ತಿಳ್ಕೊಂತಾಳೆ. ಇದನ್ನ ಪ್ರೂವ್ ಮಾಡೋದಕ್ಕೆ ಒಂದೇ ಒಂದು ಚಾನ್ಸ್ ಐತೆ,
ಅದೇನಪ್ಪಾ ಅಂದ್ರೆ ಆ ಹುಡುಗಿನ ಹಿಪ್ನೋಟೈಸ್ ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಇದು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಜಡ್ಜ್ ಅದಕ್ಕೆ ಒಪ್ಕೋಬೇಕು, ಅದೇ ರೀತಿ ಲಕ್ಷ್ಮಿನೂ ಕೂಡ ಅದಕ್ಕೆ ಒಪ್ಕೋಬೇಕು ಅಂತ ಹೇಳಿದ್ದಕ್ಕೆ ಲಾಯರ್ ಆಂಟೋನಿ ಹತ್ರ ನಾನು ಅದಕ್ಕೆ ಎಲ್ಲಾರನ್ನೂ ಒಪ್ಪಿಸ್ತೀನಿ ಅಂತ ಹೇಳಿ ಜಡ್ಜ್ ಹತ್ರ ಹೋಗಿ ಆ ವಿಷಯನೆಲ್ಲ ಹೇಳಿ ಒಪ್ಸಿ ಮತ್ತೆ ಲಕ್ಷ್ಮಿ ಹತ್ರ ಬಂದು ನಿನ್ನ ಮಗಳನ್ನ ಅತ್ಯಾಚಾರ ಮಾಡಿರೋದು ಆ ಗೌರ್ನಮೆಂಟ್ ವ್ಯಕ್ತಿಗಳೇ ಅಂತ ಹೇಳ್ಬಿಟ್ಟು ನಾನ್ ನಂಬ್ತಾ ಇದ್ದೀನಿ, ಆದ್ರೆ ಈ ಪ್ರಜೆಗಳೆಲ್ಲರೂ ಅವರು ಗೌರ್ನಮೆಂಟ್ ಸರ್ವಿಸ್ ಅಲ್ಲಿ ವರ್ಕ್ ಮಾಡ್ತಿರೋ ವ್ಯಕ್ತಿಗಳು ಅಂತ ಹೇಳಿ ತುಂಬಾ ಗೌರವ ಕೊಡ್ತಿದ್ದಾರೆ, ಆದ್ರೆ ಅವರು ನರರೂಪ ರಾಕ್ಷಸರು ಅಂತ ಹೇಳಿ ಆಚೆಗಡೆಗೆ ಗೊತ್ತಾಗ್ಬೇಕು, ಇದನ್ನ ನಾವು ಇವಾಗ ಪ್ರೂವ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದಕ್ಕೆ ಸರಿ ಇವಾಗ ನನ್ನ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಾಳೆ. ಎವಿಡೆನ್ಸ್ ಐತಮ್ಮ, ಇದನ್ನ ಪ್ರೂವ್ ಮಾಡೋದಕ್ಕೆ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ನಡೀತೈತೆ ಅಂತ ಹೇಳ್ಬಿಟ್ಟು ಜಡ್ಜಿಗೆ ಪ್ರೂವ್ ಮಾಡ್ಬೇಕಾಗುತ್ತೆ. ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ಒಂದು ಎವಿಡೆನ್ಸ್ ಕೂಡ ಕೋರ್ಟ್ ಪ್ರಾಕ್ಟಿಕಲ್ ಆಗಿ ಅದನ್ನ ಎವಿಡೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ, ಅದಕ್ಕೆ ನೀನು ಒಪ್ಕೋಬೇಕು ಅಂತ ಹೇಳಿದ್ದಕ್ಕೆ ಲಕ್ಷ್ಮಿ ಅದಕ್ಕೆ ಒಪ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಂಟೋನಿ ಲಕ್ಷ್ಮಿನ ಹಿಪ್ನೋಟೈಸ್ ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕ್ವಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ನಿನ್ನ ಹೆಸರು ಹಾಗೆ ನಿನ್ನ ತಂದೆ ತಾಯಿ ಹೆಸರು, ಚಿಕ್ಕವಾಗ ಏನ್ ನಡೆದಿತ್ತು, ನೀನ್ ಯಾಕೆ ಈ ಟ್ರೋಮಾದಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ ಆವಾಗ ಲಕ್ಷ್ಮಿ ಇದ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹೆಸರು ಸರಸ್ವತಿ ಅಂತ, ನನ್ನ ತಾಯಿ ಹೆಸರು ಲಕ್ಷ್ಮಿ, ನಮ್ಮಪ್ಪ ಹೆಸರು ಪ್ರಭಾಕರ್ ಅಂತ ಹೇಳಿ ಅವಳ ಪಾಸ್ಟ್ ಅಲ್ಲಿ ಏನ್ ನಡೆದಿತ್ತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸರಸ್ವತಿ ಚಿಕ್ಕವಾಗಿದ್ದಾಗ ತನ್ನ ತಂದೆ ತಾಯಿ ಜೊತೆ ಹ್ಯಾಪಿ ಆಗಿರೋ ಒಂದು ಲೈಫ್ ನ ಲೀಡ್ ಮಾಡ್ತಿರ್ತಾಳೆ. ಸರಸ್ವತಿ ಎಕ್ಸಾಕ್ಟ್ ಆಗಿ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ದಿನ ಹುಟ್ಟಿರೋದ್ರಿಂದ ಮಗಳನ್ನ ರೆಡಿ ಮಾಡಿ ಸ್ಕೂಲ್ ಹತ್ರ ಬಿಟ್ಟು ನಿನ್ ಫ್ರೆಂಡ್ಸ್ ಗೆಲ್ಲ ಚಾಕ್ಲೇಟ್ಸ್ ಕೊಡು, ನಾವಿಬ್ರು ಈವ್ನಿಂಗ್ ಬಂದು ಪಿಕಪ್ ಮಾಡ್ಕೊಂತೀವಿ ಅಂತ ಹೇಳಿ ತನ್ನ ತಂದೆ ತಾಯಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಮುಗ್ದಿದ್ದಾದ್ಮೇಲೆ ಸರಸ್ವತಿ ತನ್ನ ಫ್ರೆಂಡ್ಸ್ ಹಾಗೆ ಅಲ್ಲಿರೋ ಸ್ಟೂಡೆಂಟ್ಸ್ ಹತ್ರಕ್ಕೆ ಹೋಗಿ ತನ್ನ ಬರ್ತ್ಡೇ ಆಗಿರೋದ್ರಿಂದ ಚಾಕ್ಲೇಟ್ಸ್ ಎಲ್ಲ ಕೊಡ್ತಿರ್ತಾಳೆ. ನಂತರ ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ಚಾಕ್ಲೇಟ್ಸ್ ಕೊಡ್ಬೇಕು ಅಂತ ಹೇಳಿ ನಡ್ಕೊಂಡು ಹೋಗ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಮಳೆ ಬರೋದ್ರಿಂದ ಸ್ಕೂಲ್ ಅಲ್ಲಿರೋ ಮಕ್ಕಳೆಲ್ಲರೂ ಮನೆಗೆ ಹೊರಟೋಗ್ಬಿಡ್ತಾರೆ. ಈ ವಿಷಯ ಸರಸ್ವತಿಗೆ ಗೊತ್ತಿರೋದಿಲ್ಲ. ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ಚಾಕ್ಲೇಟ್ ಕೊಡ್ಬೇಕು ಅಂತ ಅನ್ಕೊಂತಾಳೆ, ಆದ್ರೆ ಅದೇ ಟೈಮ್ ಅಲ್ಲಿ ಪ್ರಿನ್ಸಿಪಲ್ ತನ್ನ ಫ್ರೆಂಡ್ಸ್ ಆಗಿರೋ ಒಬ್ಬ ಲಾಯರ್ ಹಾಗೆ ಪೊಲೀಸ್ ಆಫೀಸರ್ ಜೊತೆ ಸೇರ್ಕೊಂಡು ಮಳೆ ಬೀಳ್ತೈತೆ ಅಂತ ಹೇಳಿ ಮದ್ಯಪಾನ ಕುಡಿತಿರ್ತಾರೆ. ಅದೇ ಟೈಮ್ಗೆ ಸರಸ್ವತಿ ಬಂದು ಪ್ರಿನ್ಸಿಪಲ್ ಹಾಗೆ ಅವರ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡ್ತಿರುವಾಗ ಇವರೆಲ್ಲರೂ ಮದ್ಯಪಾನ ಕೊಡ್ತಿರೋದ್ರಿಂದ ಆ ಮತ್ತಲ್ಲಿ ಚಿಕ್ಕ ಹುಡುಗಿ ಅಂತಾನು ಕೂಡ ನೋಡ್ತೀರಾ ಆ ಚಿಕ್ಕ ಹುಡುಗಿ ಬೇಡ ಬೇಡ ಅಂತ ಇದ್ರು ಕೂಡ ಬಲವಂತವಾಗಿ ಅನುಭವಿಸ್ತಾರೆ. ಸ್ವಲ್ಪ ತಾದ್ಮೇಲೆ ಅವರ ತಂದೆ ತಾಯಿ ಮಗುನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬರೋತಷ್ಟಿಗೆ ಸೆಕ್ಯೂರಿಟಿ ಗಾರ್ಡ್ ಮಕ್ಕಳೆಲ್ಲರೂ ಅವಾಗೆ ಹೊರಟೋಗ್ಬಿಟ್ಟವ್ರೆ, ಮಳೆ ಬೀಳ್ತಾ ಇತ್ತಲ್ವಾ ಅಂತ ಹೇಳಿದ್ರೆ ನನ್ ಮಗಳು ಇನ್ನ ಮನೆಗೆ ಬಂದಿಲ್ಲ ಅಂತ ಹೇಳಿ ಸ್ಕೂಲ್ ಎಲ್ಲ ಹುಡ್ಕಾಡ್ತಾರೆ, ಆದ್ರೆ ಮಗಳು ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ. ಇದರಿಂದ ಅವಳ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಸರಸ್ವತಿ ನಿಮ್ಮ ಜೊತೆಗೆ ಮನೆಗೆ ಏನಾದ್ರು ಬಂದಿದ್ಲಾ ಅಂತ ಹೇಳಿ ಎಲ್ಲಾರ ಮನೆಗೂ ಹೋಗಿ ಎಂಕ್ವೈರಿ ಮಾಡ್ತಾರೆ, ಆದ್ರೆ ಮಗಳು ಮಾತ್ರ ಬಂದಿಲ್ಲ ಅಂತ ಗೊತ್ತಾಗೋದ್ರಿಂದ ಮನೆಗೆ ಬಂದು ನನ್ ಮಗಳು ಇವಾಗ ಎಲ್ಲಿಗೋದ್ಲು ಅಂತ ಹೇಳಿ ಇಬ್ರು ತುಂಬಾ ಬಾಧೆ ಪಡ್ತಿರೋ ಒಂದು ಟೈಮ್ ಅಲ್ಲಿ ತನ್ನ ಮಗಳು ಕಾಲ್ ಮಾಡಿ ಅಮ್ಮ ನಾನು ಇವಾಗ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇದ್ದೀನಿ, ನನ್ ಮುಂದೆ ಪ್ರಿನ್ಸಿಪಲ್ ಜೊತೆಗೆ ಇಬ್ರು ಅಂಕಲ್ಸ್ ಕೂಡ ಇದ್ದಾರೆ, ಬೇಗ ನನ್ನ ಹತ್ರಕ್ಕೆ ಬನ್ನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೆಕೆಂಡ್ ತಂದೆ ತಾಯಿ ಇಬ್ರು ಅಲ್ಲಿಗೆ ಹೋಗಿ ಬ್ಲಡ್ ಬ್ಲೀಡಿಂಗ್ ಆಗಿ ಕೆಳಗಡೆ ಬಿದ್ದೋಗಿರೋ ತನ್ನ ಮಗಳನ್ನ ನೋಡಿ ಅಯ್ಯೋ ನನ್ ಮಗಳಿಗೆ ಏನಾಯ್ತು ಅಂತ ಹೇಳಿ ಹಾಸ್ಪಿಟಲ್ಗೆ ಎತ್ಕೊಂಡು ಹೋದ್ರೆ ಅಲ್ಲಿ ಡಾಕ್ಟರ್ ಸರಸ್ವತಿಗೆ ಸರ್ಜರಿ ಎಲ್ಲ ಮಾಡಿ ನಿನ್ನ ಮಗಳನ್ನ ಕಾಪಾಡೋದಕ್ಕೋಸ್ಕರ ನಿನ್ನ ಮಗಳ ಗರ್ಭಾಶ್ರಯವನ್ನು ತೆಗೆದ್ಬಿಟ್ಟಿದೀವಿ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಿರೋ ಲಕ್ಷ್ಮಿ ನನ್ನ ಮಗಳನ್ನ ಆ 3 ವ್ಯಕ್ತಿಗಳು ಅತ್ಯಾಚಾರ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ, ಆ ನನ್ ಮಕ್ಕಳನ್ನ ಫ್ರೀ ಆಗಿ ಬಿಡಬಾರ್ದು ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ಎವಿಡೆನ್ಸ್ ಇಲ್ಲ, ನೀವು ಅದನ್ನ ಪ್ರೂವ್ ಮಾಡೋವರ್ಗುನು ನಾವು ಅವ್ರಿಗೆ ಶಿಕ್ಷೆ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ಅನ್ನುತ್ತೆ. ಆವಾಗ ಅವರಪ್ಪ ಆಗಿರೋ ಪ್ರಭಾಕರ್ ಇದ್ಕೊಂಡು ಕೋರ್ಟ್ಗೆ ಹೋದ್ರೆ ಎವಿಡೆನ್ಸ್ ಅಂತ ಹೇಳಿ ಪ್ರೂಫ್ ಬೇಕು ಅಂತ ಕೇಳ್ತಿದ್ದಾರೆ. ಇವಾಗ ನನ್ ಮಗಳಿರೋ ಒಂದು ಪರಿಸ್ಥಿತಿಯಲ್ಲಿ ನಾವು ಎವಿಡೆನ್ಸ್ ಯಾವ ತರ ತರೋದಕ್ಕೆ ಆಗುತ್ತೆ ಅಂತ ಹೇಳಿ ಬಾಧೆ ಪಡ್ತಿರುವಾಗ ಆವಾಗ ಸರಸ್ವತಿ ಇದ್ಕೊಂಡು ಪ್ರೂಫ್ ಐತೆ ಅಮ್ಮ, ಈ 3 ವ್ಯಕ್ತಿಗಳು ಸೇರ್ಕೊಂಡು ಅತ್ಯಾಚಾರ ಮಾಡಬೇಕು ಅಂತ ಅನ್ಕೊಂತಾರೆ ಅಲ್ವಾ, ಆ ಟೈಮಲ್ಲಿ ಅತ್ಯಾಚಾರ ಮಾಡಿದ್ದಾದ್ಮೇಲೆ ಆ ಚಿಕ್ಕ ಹುಡುಗಿನ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂತಾರೆ, ಆದ್ರೆ ಅಲ್ಲೇ ಇರೋ ಲಾಯರ್ ಇದ್ಕೊಂಡು ನಾವೇನಾದ್ರೂ ಇವಾಗ ಸಾಯಿಸ್ಬಿಟ್ರೆ ಆ ಡೆಡ್ ಬಾಡಿ ನಾವೇ ಅತ್ಯಾಚಾರ ಮಾಡಿದೀವಿ ಅಂತ ಹೇಳಿ ಎವಿಡೆನ್ಸ್ ಆಗುತ್ತೆ, ಈ ಹುಡುಗಿ ಜೊತೆ ನಾವು ಅನುಭವಿಸ್ತಾ ಇರೋದನ್ನ ವಿಡಿಯೋ ಮಾಡ್ಕೊಂಡು ಅವರು ಮಿಡಲ್ ಕ್ಲಾಸ್ ಪೀಪಲ್ ಆಗಿರೋದ್ರಿಂದ ನೀವೇನಾದ್ರೂ ಕೋರ್ಟ್ಗೆ ಹೋಗ್ತೀವಿ ಇದನ್ನ ಪ್ರೂವ್ ಮಾಡ್ತೀವಿ ಅಂತ ಏನಾದ್ರು ಅಂದ್ರೆ ನಾವು ಮಾಡಿರೋ ಒಂದು ವಿಡಿಯೋನ ನಾವು ಪಬ್ಲಿಕ್ ಮಾಡಾಕ್ತಿವಿ, ಆವಾಗ ನೀವು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಮಿಡಲ್ ಕ್ಲಾಸ್ ಪೀಪಲ್ ಹತ್ರ ಬೆದರಿಕೆ ಹಾಕಿದ್ರೆ ಅವರು ಕೋರ್ಟ್ಗೆ ಹೋಗೋದಿಲ್ಲ, ಕೇಸುನು ಆಗೋದಿಲ್ಲ ಅಂತ ಹೇಳಿ ಅವರು ಆ ಚಿಕ್ಕ ಹುಡುಗಿನ ಅನುಭವಿಸೋದನ್ನ ವಿಡಿಯೋ ಮಾಡ್ಕೊಂಡು ಒಂದು ಕ್ಯಾಸೆಟ್ ನ ಪ್ರಿನ್ಸಿಪಲ್ ರೂಮ್ ಅಲ್ಲೇ ಬಚ್ಚಿಡೋದನ್ನ ಚಿಕ್ಕ ಹುಡುಗಿ ನೋಡ್ಬಿಟ್ಟಿರ್ತಾಳೆ. ಆ ವಿಷಯ ತಿಳ್ಕೊಂಡಿರೋ ತಂದೆ ತಾಯಿ ಇಬ್ರು ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ಆ ಕ್ಯಾಸೆಟ್ ಅಲ್ಲಿರೋ ಒಂದು ವಿಡಿಯೋನ ನೋಡಿ ತುಂಬಾನೇ ಫೀಲ್ ಆಗ್ತಾರೆ. ನಂತರ ಒಬ್ಬ ಲಾಯರ್ ಹತ್ರಕ್ಕೆ ಹೋಗ್ಬಿಟ್ಟು ನನ್ನ ಮಗಳನ್ನ 3 ವ್ಯಕ್ತಿಗಳು ಈ ತರ ಮಾಡಿದ್ದಾರೆ, ಆ ನರರೂಪ ರಾಕ್ಷಸರಿಗೆ ಶಿಕ್ಷೆ ಬೀಳಲೇಬೇಕು ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಸ್ ನ ಓಪನ್ ಮಾಡ್ತಾರೆ. ಲಕ್ಷ್ಮಿ ಹಾಗೆ ಪ್ರಭಾಕರ್ ಇಬ್ರು ಏನ್ ಅನ್ಕೊಂಡಿರ್ತಾರಪ್ಪ ಅಂದ್ರೆ ಅವರ ಮಗಳಿಗೆ ನಡೆದಿರೋದಕ್ಕೆ ನ್ಯಾಯ ಸಿಗುತ್ತೆ ಬಿಡು ಅಂತ ಹೇಳಿ ವೈಟ್ ಮಾಡ್ತಿರ್ತಾರೆ.
ಆದ್ರೆ ಇಲ್ಲೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಜಡ್ಜ್ ಇವ್ರು ಮೂವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ್ದಾದ್ರು ಎವಿಡೆನ್ಸ್ ಐತಾ ಅಂತ ಕೇಳಿದಾಗ ಲಕ್ಷ್ಮಿ ಕಡೆ ಲಾಯರು ನಿಂತ್ಕೊಂಡು ಯಾವುದೇ ಎವಿಡೆನ್ಸ್ ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿಸ್ಕೊಂಡು ಲಕ್ಷ್ಮಿ ಹಾಗೆ ಪ್ರಭಾಕರ್ ಇಬ್ರು ಶಾಕ್ ಆಗ್ತಾರೆ. ಆ ಟೈಮಲ್ಲಿ ಜಡ್ಜ್ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ಎವಿಡೆನ್ಸ್ ಇಲ್ದೇ ಇರೋ ಒಂದು ರೀಸನ್ಗೆ ಈ ಕೇಸ್ ನ ಹೊಡೆದಾಕ್ತಾ ಇದೀನಿ ಅಂತ ಹೇಳಿ ತೀರ್ಮಾನ ಕೊಡ್ತಾನೆ. ಈ ಲಾಯರು ನಮ್ಗೆ ನ್ಯಾಯ ಸಿಗೋ ತರ ಮಾಡ್ತಾನೆ ಅಂತ ಅನ್ಕೊಂಡಿದ್ವಿ, ಇವಾಗ ಈ ನನ್ ಮಗನು ಕೂಡ ಮೋಸ ಮಾಡದ್ನ ಅಂತ ಹೇಳಿ ಅವರು ಬಾಧೆ ಪಡ್ತಿರೋವಾಗ ಲಾಯರು ಅವ್ರ ಹತ್ತರಕ್ಕೆ ಬಂದು ನನ್ನನ್ನ ಕ್ಷಮಿಸಮ್ಮ, ಈ ಪ್ಲೇಸ್ ಅಲ್ಲಿ MLA ಗುರು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾನೆ, ನಾನೇನಾದ್ರೂ ಆ ಎವಿಡೆನ್ಸ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡಿದ್ರೆ ನನ್ ಮಕ್ಕಳನ್ನು ಕೂಡ ಅವರು ಹಾಳ್ ಮಾಡಾಕ್ತಿವಿ ಅಂತ ಬೆದರಿಕೆ ಹಾಕವ್ರೆ, ಅದಕ್ಕೆ ನಾನು ಆ ಕೆಲಸ ಮಾಡೋದಕ್ಕೆ ಹೋಗ್ಲಿಲ್ಲ, ನನ್ನನ್ನ ಕ್ಷಮಿಸು ಅಂತ ಕೇಳ್ಕೊಂತಾನೆ. ಅದೇ ಟೈಮಲ್ಲಿ ಆ ಮೂವರು ಹೋಗಿ MLA ಗುರುನ ಮೀಟ್ ಆಗಿ ಈ ಕೇಸ್ ನ ಗೆದ್ದು ಬಿಟ್ಟಿದೀವಿ ಅಂತ ಹೇಳಿ ಖುಷಿ ಪಡ್ತಾ ಇರೋದನ್ನ ಇವರು ಮೂವರು ನೋಡಿ ಲಕ್ಷ್ಮಿಗೆ ತುಂಬಾ ಕೋಪ ಬಂದು ಆ MLA ಹತ್ರಕ್ಕೆ ಬಂದು ನಿಂದ್ ಎಂತ ಜನ್ಮಾನೋ, ಒಂದು ಹುಡುಗಿಗೆ ಅನ್ಯಾಯ ನಡೆದೈತಿ ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಸ್ ಓಪನ್ ಮಾಡಿದ್ರೆ ಆ ಅತ್ಯಾಚಾರ ಮಾಡಿರೋರಿಗೆ ಸಪೋರ್ಟ್ ಮಾಡ್ತೀಯ ಅಂತ ಹೇಳಿ MLA ಗೆ ಹೊಡೆಯೋದ್ರಿಂದ ಅವನಿಗೆ ಉರ್ದೋಗ್ಬಿಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಲಕ್ಷ್ಮಿ ಹಾಗೆ ಪ್ರಭಾಕರ್ ತನ್ನ ಮಗುನ ಕರ್ಕೊಂಡು ಮನೆಗೆ ಹೋಗ್ತಿರುವಾಗ MLA ಹಾಗೆ ಅವನ ಮನುಷ್ಯರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ತಂದೆ ತಾಯಿನ ಹೊಡೆದಾಕ್ಬಿಟ್ಟು ಹಾಗೆ ಸರಸ್ವತಿನ ಹೊಡೆದು ಸರಸ್ವತಿ ಕಣ್ ಮುಂದೆನೆ ತಂದೆ ತಾಯಿಗೆ ಬೆಂಕಿನ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ಸರಸ್ವತಿ ತಡ್ಕೊಳ್ಳೋದಕ್ಕಾಗ್ದೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಈ ವಿಷಯನೆಲ್ಲ ನೆನಪು ಮಾಡ್ಕೊಂಡಿರೋ ಸರಸ್ವತಿ ಇವಾಗ ತುಂಬಾ ಭಯ ಪಡೋದ್ರಿಂದ ಅದನ್ನ ನೋಡ್ತಿರೋ ಆಂಟೋನಿ ಆ ಹಿಪ್ನೋಟೈಸ್ ಇಂದ ನಾರ್ಮಲ್ ಮಾಡಾಕ್ ಬಿಟ್ಟು ಸರಸ್ವತಿನ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಆವಾಗ ಲಾಯರ್ ಇದ್ಕೊಂಡು ಆ ಘಟನೆ ನಡೆದ್ಮೇಲೆ ಸರಸ್ವತಿ ಎಲ್ಲಿ ಬೆಳೆದ್ಲು ಹೇಗ್ ಬೆಳೆದ್ಲು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಲ್ವಾ ಅಂತ ಕೇಳಿದ್ದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹುಡ್ಗಿನ ಇನ್ನ ಹಿಪ್ನೋಟೈಸ್ ಎಲ್ಲ ಇಟ್ರೆ ಬ್ರೈನ್ ಡ್ಯಾಮೇಜ್ ಆಗೋಗ್ಬಿಟ್ಟು ಸತ್ತೋಗೋ ಸ್ಟೇಜ್ಗೂ ಕೂಡ ಬರ್ಬೋದು. ಇನ್ಮೇಲೆ ನೀನು ಸರಸ್ವತಿಗೆ ಆ ಘಟನೆ ನಡೆದ್ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ನೀನೇ ಸರಸ್ವತಿನ ಕೇಳಿ ತಿಳ್ಕೊಬೇಕಾಗುತ್ತೆ ಅಂತ ಹೇಳಿ ಆಂಟೋನಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದರಿಂದ ಲಾಯರು ತುಂಬಾ ಫೀಲ್ ಆಗಿ ಲಕ್ಷ್ಮಿ ಹೇಳಿರೋದು ನಿಜನ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಮೊದ್ಲು ಇದೇ ಹುಡುಗಿ ಕೇಸ್ ನ ಹ್ಯಾಂಡಲ್ ಮಾಡಿರೋ ಲಾಯರ್ ಹತ್ರಕ್ಕೆ ಹೋಗಿ ಡಾಕ್ಟರ್ ಹತ್ರಕ್ಕೆ ಹೋಗಿ ಎಲ್ಲಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಈ ಕೇಸ್ಗೆ ಸಂಬಂಧಪಟ್ಟಿರೋ ಹಾಗೆ ಲಾಸ್ಟ್ ಹಿಯರಿಂಗ್ ಗೆ ಅಟೆಂಡ್ ಮಾಡ್ತಾನೆ. ಕೋರ್ಟ್ ಅಲ್ಲಿ ಲಕ್ಷ್ಮಿ ಕುತ್ಕೊಂಡಿರೋವಾಗ ಲಕ್ಷ್ಮಿನ ಆಚೆ ಕಡೆ ಹೋಗಿ ವೆಯ್ಟ್ ಮಾಡೋ ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಕ್ಲೈಂಟ್ ಫ್ಯಾಂಟಸಿ ಪ್ರೋನ್ ಅನ್ನೋ ಒಂದು ಡಿಸಾರ್ಡರ್ ಬಂದೈತೆ, ಇದರಿಂದಾನೇ ಅವಳು ತನ್ನ ಮಗಳಿಗೆ ಈ ತರ ಆಗೈತಿ ಅಂತ ಹೇಳಿ ಊಹೆಯಲ್ಲಿ ಬದುಕ್ತಿದ್ದಾಳೆ. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಎವಿಡೆನ್ಸ್ ಎಲ್ಲ ನಾನು ನಿಮ್ಗೆ ಸಬ್ಮಿಟ್ ಮಾಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಕ್ಲೈಂಟ್ ಇವಾಗ ತನ್ನ ಮಗಳಿಗೆ ಈ ತರ ಆಗೈತಿ ಅಂತ ಹೇಳಿ ಊಹೆ ಮಾಡ್ಕೊಂತಿದ್ದಾಳೆ ಅಲ್ವಾ, ಅದು ನಿಜವಾಗ್ಲೂ ತನ್ನ ಮಗಳಿಗೆ ನಡೆದಿಲ್ಲ, ಅದು ಅವಳಿಗೆ ಆಗಿರೋ ಒಂದು ಸಿಚುವೇಶನ್ ನ ಅವಳು ಚಿಕ್ಕವಾಗಿದ್ದಾಗ ಫೇಸ್ ಮಾಡಿರೋ ಒಂದು ಸಿಚುವೇಶನ್ ನ ತನ್ನ ಮಗಳಿಗೆ ಆಗೈತಿ ಅಂತ ಹೇಳಿ ಊಹೆ ಮಾಡ್ಕೊಂಡು ರಿಯಾಲಿಟಿಯಲ್ಲಿ ಬದುಕ್ತಿದ್ದಾಳೆ. ಇದಕ್ಕೆ ತಕ್ಕಂತೆ ಪ್ರೂಫ್ಸ್ ವಿಡಿಯೋ ರೆಕಾರ್ಡ್ ನ ನಾನು ಆಂಟೋನಿ ಅನ್ನೋ ಸೈಕಾಟಿಸ್ಟ್ ನ ಹಿಡ್ಕೊಂಡು ಹಿಪ್ನೋಟೈಸ್ ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೈತಿ ಅನ್ನೋದನ್ನ ಆಚೆಗಡೆ ತೆಗೆದಿರೋದನ್ನ ನಿಮ್ಗೆ ವಿಡಿಯೋ ಮುಖಾಂತರ ಸಬ್ಮಿಟ್ ಮಾಡಿದೀನಿ ಅಂತ ಹೇಳಿ ಸರಸ್ವತಿ ತಾನು ಚಿಕ್ಕವಾಗಿದ್ದಾಗ ಅವಳಿಗೆ ನಡೆದಿರೋ ಒಂದು ಘಟನೆನ ಇವಾಗ ಅದನ್ನ ರಿಯಾಲಿಟಿಯಲ್ಲಿ ಮಾಡ್ಕೊಂತಿದ್ದಾಳೆ. ಆ ತರ ಅನುಭವಿಸಿರೋ ವ್ಯಕ್ತಿಗಳು ಇವಾಗ ಕಲೆಕ್ಟರು, ಜಡ್ಜು ಹಾಗೆ ಪೊಲೀಸ್ ಆಫೀಸರ್ಗಳಾಗಿದ್ದಾರೆ. ಇದನ್ನ ನೀವು ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ದಕ್ಕೆ ಆವಾಗ ಆಪೋಸಿಟ್ ಲಾಯರ್ ಇದ್ಕೊಂಡು ಯಾವ್ದು ಏನಾಗಿದ್ರು ಕೂಡ ಇವಾಗ ರಿವೆಂಜ್ ತಗೋಬೇಕು ಅಂತ ಹೇಳಿ ಸರಸ್ವತಿ ಇವಾಗ ಆ ಮೂವರು ಗವರ್ನಮೆಂಟ್ ವ್ಯಕ್ತಿಗಳನ್ನ ಸಾಯಿಸ್ಬಿಟ್ಟಿದ್ದಾರೆ. ಸರಸ್ವತಿಗೆ ಇವಾಗ ಶಿಕ್ಷೆ ಬೀಳೋದೇ ಕರೆಕ್ಟ್ ಅಂತ ಹೇಳಿ ಆಪೋಸಿಟ್ ಲಾಯರ್ ಅಂತಾನೆ. ಸರಸ್ವತಿ ಚಿಕ್ಕವಾಗಿದ್ದಾಗ ತನ್ನ ಕಣ್ಮುಂದೆನೆ ತಂದೆ ತಾಯಿನ ಸುಟ್ಟಾಕ್ಬಿಟ್ಟಿರೋದನ್ನ ನೋಡಿ ಅನ್ಕಾನ್ಶಿಯಸ್ ಆಗಿ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಬಿದ್ದೋಗಿದ್ಲಲ್ವಾ, ಆ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿರೋ ಡಾಕ್ಟರ್ ನ ಕರ್ಸ್ಬಿಟ್ಟು ಆ ಟೈಮಲ್ಲಿ ಸರಸ್ವತಿ ಮೆಂಟಲ್ ಹೆಲ್ತ್ ಹೇಗಿತ್ತು ಅಂತ ಕೇಳಿದ್ದಕ್ಕೆ ಸರಸ್ವತಿಗೆ ಇನ್ಸಿಡೆಂಟ್ ಆದ್ಮೇಲೆ ಆಲ್ಮೋಸ್ಟ್ 3 days ಆದ್ಮೇಲೆ ಆ ಹುಡುಗಿಗೆ ಎಚ್ಚರಿಕೆ ಆಯ್ತು. ಆ ಹುಡುಗಿ ಹತ್ರ ಮಾತಾಡ್ತಿರುವಾಗ ನನಗೆ ಗೊತ್ತಾಗಿರೋ ವಿಷಯ ಏನಪ್ಪಾ ಅಂದ್ರೆ ಲಾಸ್ಟ್ 3 days ಅಲ್ಲಿ ಏನಾಗೈತಿ ಅನ್ನೋ ಒಂದು ವಿಷಯ ಸರಸ್ವತಿ ಮರ್ತೋಗ್ಬಿಟ್ಟಿದ್ದಾಳೆ. ಅಂದ್ರೆ ತಂದೆ ತಾಯಿ ಸತ್ತೋಗಿರೋದು, ಆ ಹುಡುಗಿನ ಮೂವರು ವ್ಯಕ್ತಿಗಳು ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಒಂದು ವಿಷಯನ ಸರಸ್ವತಿ ಮರ್ತೋಗ್ಬಿಟ್ಟಿದ್ದಾಳೆ. ಈ ವಿಷಯನ ಮತ್ತೆ ಹೇಳಿದ್ರೆ ಅವಳ ಮೆಂಟಲ್ ಹೆಲ್ತ್ ಯಾವ ತರ ಆಗಿ ಅಪ್ಸೆಟ್ ಫೀಲ್ ಆಗುತ್ತೋ ಇಲ್ಲ ಸತ್ತೋಗೋದಕ್ಕೆ ಏನಾದ್ರು ಟ್ರೈ ಮಾಡ್ತಾಳೇನೋ ಅಂತ ಹೇಳ್ಬಿಟ್ಟು ನಾವು ಆ ವಿಷಯನ ಅವಳ ಹತ್ರ ಹೇಳ್ದಿರಾನೆ ಬಿಟ್ಟಾಕದ್ವಿ ಅಂತ ಹೇಳಿ ಡಾಕ್ಟರ್ ಅಂತಾಳೆ. ನಂತರ ಲಾಯರು ಜಡ್ಜ್ ಹತ್ರ ಆ ವಿಷಯ ಆದ್ಮೇಲೆ ಸರಸ್ವತಿ ಒಂದು ಅನಾಥ ಆಶ್ರಮದಲ್ಲಿ ಬೆಳ್ಕೊಂಡಿದ್ಲು. ನರ್ಸ್ ಆಗಿ ವರ್ಕ್ ಮಾಡ್ತಿರುವಾಗ ಡಾಕ್ಟರ್ ಆಗಿರೋ ಆದಿತ್ಯಗೆ ಲಕ್ಷ್ಮಿ ಇಷ್ಟ ಆಗಿ ಅವರಿಬ್ರು ಒಂದಾದ್ರು. ಆದ್ರೆ ಅವರಿಬ್ರ ಮಧ್ಯೆ ಆಗಿರೋ ಒಂದು ಜಗಳಕ್ಕೆ ಅವರಿಬ್ರು ಮತ್ತೆ ದೂರ ಆಗೋಗ್ಬಿಟ್ಟಿದ್ದಾರೆ. ದೂರ ಆಗೋದ್ರಿಂದ ಮತ್ತೆ ಒಬ್ಬಂಟಿಯಾಗಿ ಫೀಲ್ ಆಗಿರೋ ಸರಸ್ವತಿ ಇವಾಗ ನನಗೆ ಮಗಳು ಹುಟ್ಟಿದ್ದಾಳೆ ಅನ್ನೋ ಒಂದು ವಿಷಯನ ಊಹೆ ಮಾಡ್ಕೊಂಡು ತನ್ನ ಮಗಳಿಗೆ ಆಗಿರೋ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಮೂವರು ಗವರ್ನಮೆಂಟ್ ವ್ಯಕ್ತಿಗಳನ್ನ ಇವಾಗ ಸಾಯಿಸ್ಬಿಟ್ಟಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಅವಳಿಗೆ ನಡೆದಿರೋ ಒಂದು ವಿಷಯನ ಇವಾಗ ಮತ್ತೆ ರೀಕಾಲ್ ಮಾಡ್ಕೊಂಡು ತನ್ನ ಮಗಳಿಗೆ ಆಗೈತಿ ಅಂತ ಹೇಳಿ ಇವಾಗ ಮೂವರು ಗವರ್ನಮೆಂಟ್ ವ್ಯಕ್ತಿಗಳನ್ನ ಸಾಯಿಸ್ಬಿಟ್ಟಿದ್ದಾಳೆ. ನಿಜ ಹೇಳ್ಬೇಕಂದ್ರೆ ಅವಳಿಗೆ ನಡೆದಿರೋ ಒಂದು ಅನ್ಯಾಯಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ನೀವ್ ಇವಾಗ ರಿವೆಂಜ್ ಪರ್ಪಸ್ಗೆ ಇವೆಲ್ಲ ಮಾಡಿದಾಳೆ ಅಂತ ಅನ್ಕೊಂಡ್ರೆ
ಅದು ನಿಜ ಆಗೋದಿಲ್ಲ. ಇವಾಗ ಏನಾದ್ರೂ ನೀನು ನಿನಗೆ ಆಗಿರೋ ಒಂದು ಅನ್ಯಾಯಕ್ಕೆ ಇವಾಗ ರಿವೆಂಜ್ ತಗೊಂಡಿದ್ಯಾ ಅಂತ ಹೇಳಿದ್ರೆ ನನ್ನ ಕ್ಲೈಂಟ್ ಮೆಂಟಲ್ ಹೆಲ್ತ್ ಹಾಳಾಗಿ ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ಬೋದು, ಬೇಕಾದ್ರೆ ಡಾಕ್ಟರ್ಸ್ ನ ಕೇಳಿ ಅಂತ ಹೇಳಿ ತನ್ನ ಎಕ್ಸ್ಪ್ಲನೇಷನ್ ನ ಕಂಪ್ಲೀಟ್ ಮಾಡ್ತಾನೆ. ಅದಕ್ಕೆ ಜಡ್ಜಿ ಇದ್ಕೊಂಡು ಈ ಕೇಸ್ ಹಿಯರಿಂಗ್ ನ ನಾಳಿದ್ದಕ್ಕೆ ಹಾಕ್ತಾ ಇದ್ದೀನಿ, ಆವಾಗ ನಾನು ಈ ಕೇಸ್ಗೆ ಕನ್ಕ್ಲೂಷನ್ ಕೊಡ್ತೀನಿ ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 15th ಆಗಸ್ಟ್ ಆಗಿರೋದ್ರಿಂದ ಲಾಯರ್ ಸರಸ್ವತಿ ಹತ್ರಕ್ಕೆ ಹೋಗಿ ನಾಳೆನೇ ನಿನ್ ಕೇಸ್ ಫೈನಲ್ ಆಗುತ್ತೆ, ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಲಾಯರು ರಿಟರ್ನ್ ಬರ್ತಿರುವಾಗ ಅದೇ ಟೈಮ್ ಅಲ್ಲಿ ಜೈಲಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಆಗಿರೋದ್ರಿಂದ ಸೆಲೆಬ್ರೇಷನ್ಸ್ ನಡೀತಿರ್ತವೆ. ಅಲ್ಲಿಗೆ ಬಂದಿರೋ ಮಿನಿಸ್ಟರ್ ಫ್ಲೈಗ್ ಎಸ್ಟಿಂಗ್ ಮಾಡಿ ಅಲ್ಲಿರೋ ಕೈದಿಗಳಿಗೆ ಸ್ವೀಟ್ ಬಾಕ್ಸ್ ನ ಕೊಡ್ತಿರ್ತಾನೆ. ಸರಸ್ವತಿನೂ ಕೂಡ ಸ್ವೀಟ್ ಬಾಕ್ಸ್ ನ ಎತ್ಕೊಳ್ಳೋದಕ್ಕೆ ಹೋದಾಗ ಇಲ್ಲೇ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಮಿನಿಸ್ಟರ್ ನ ಅಲ್ಲೇ ಒಂದು ಪಿನ್ ಎತ್ಕೊಂಡು ಕತ್ತಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಅದನ್ನ ನೋಡಿ ಲಾಯರ್ ಶಾಕ್ ಆಗ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಕೋರ್ಟ್ ಅಲ್ಲಿ ಅಪೋಸಿಟ್ ಲಾಯರ್, ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಿಜವಾಗ್ಲೂನು ಚಿಕ್ಕವಾಗ ನಡೆದಿರೋದಕ್ಕೆ ಇವಾಗ ರಿವೆಂಜ್ ತಗೊಂಡಿದ್ದಾಳೆ, ಸರಸ್ವತಿಗೆ ಇವಾಗ ಶಿಕ್ಷೆ ಬೀಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ತನ್ನ ಎಕ್ಸ್ಪ್ಲನೇಷನ್ ನ ಕಂಪ್ಲೀಟ್ ಮಾಡ್ತಾನೆ. ಜಡ್ಜ್ ಅದಕ್ಕೆ ಸರಸ್ವತಿ ಕಡೆ ನೋಡಿ ನೀನ್ ಮಾಡಿದ್ದು ನಿನಗೆ ತಪ್ಪನ್ಸ್ತಿಲ್ವಾ, ನೀನ್ ಯಾಕೆ ಮಿನಿಸ್ಟರ್ ನ ಸಾಯಿಸಿದ್ದು ಅಂತ ಕೇಳಿದ್ದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ 3 ವ್ಯಕ್ತಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದೆ ಆ MLA ಅಂತ ಹೇಳ್ತಾಳೆ. ಇಲ್ಲೇ ನಮಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಆ 3 ವ್ಯಕ್ತಿಗಳು ಕೋರ್ಟ್ ಇಂದ ಆಚೆ ಕಡೆ ಬಂದಾಗ ಒಬ್ಬ MLA ಸಪೋರ್ಟ್ ಮಾಡಿರ್ತಾನಲ್ವಾ, ಅದೇ ವ್ಯಕ್ತಿ ಇವಾಗ ಮಿನಿಸ್ಟರ್ ಆಗಿರ್ತಾನೆ, ಅವನನ್ನ ಸಾಯಿಸ್ಬಿಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ. ಆ ಮಿನಿಸ್ಟರ್ ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೆ ಕೇಸ್ ಫೈಲ್ ಮಾಡ್ಬೇಕಲ್ವಾ, ಅವನಿಗೆ ಶಿಕ್ಷೆ ಹಾಕೋದಕ್ಕೆ ನಾವಿದ್ದೀವಿ, ನೀನ್ ಆ ತರ ಸಾಯಿಸಿದ್ದು ತಪ್ಪು ಅಂತ ಹೇಳಿದ್ದಕ್ಕೆ ಎಲ್ಲೈತೆ ಸರ್ ನಿಮ್ಮಲ್ಲಿ ನ್ಯಾಯ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬಾ ದಿನಗಳಿಂದ ನನ್ನ ಮಗಳಿಗೆ ಈ ತರ ಆಗೈತೆ ಅಂತ ಹೇಳಿ ಕೇಸ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಒಬ್ರು ಕೂಡ ನನ್ನ ಕೇಸ್ ನ ವಾದ ಮಾಡೋದಕ್ಕೆ ಒಪ್ಕೊಂಡ್ಲಿಲ್ಲ, ಅದಕ್ಕೆ ನಾನು ಆ ಮಿನಿಸ್ಟರ್ ನ ಸಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ನಾನು ನ್ಯಾಯ ಮಾಡಿದ್ದೀನಿ, ಇದರಲ್ಲಿ ನಾನು ತಪ್ಪೇ ಮಾಡಿಲ್ಲ, ಈ ಕೋರ್ಟ್ ಅಲ್ಲಿ ನ್ಯಾಯ ಎಲ್ಲೈತೆ ಸರ್. ಹುಳಿನ ಸಾಯಿಸಿದಾಗ ನಾನ್ ಬೇಲಬಲ್ ಕೇಸ್ಗಳು ಬೀಳ್ತಿದಾವೆ, ಆದ್ರೆ ಒಂದು ಹುಡುಗಿನ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬೈಲ್ ಮೇಲೆ ಆಚೆಗಡೆ ಆರಾಮಾಗಿ ಆಚೆಗಡೆ ಬಂದು ಮತ್ತೆ ಅವನು ತಪ್ಪುಗಳನ್ನ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆವಾಗ ಲಾಯರು ರಾಮಾನುಜಂ ಇದ್ಕೊಂಡು ಸರಿ ಈ ಕೇಸ್ ಬಗ್ಗೆ ನೀವು ತೀರ್ಮಾನ ಕೊಡೋದಕ್ಕೂ ಮೊದ್ಲು ನಾನ್ ನಿಮ್ಗೊಂದು ಈ ದೇಶದಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಪ್ಪ ಅಂದ್ರೆ 2004 ನಾಗಪುರ್ ಅಲ್ಲಿ ನಡೆದಿರೋ ಒಂದು ಅಕ್ಕು ಯಾದವ್ ಅನ್ನೋನು ಒಬ್ಬ ರೇಪಿಸ್ಟ್, ಅವನು ಪದೇ ಪದೇ ಜೈಲಿಗೆ ಹೋಗಿ ಬೈಲ್ ಮೇಲೆ ರಿಟರ್ನ್ ಬಂದು ಮತ್ತೆ ಪದೇ ಪದೇ ಅದೇ ತಪ್ಪನ ಮಾಡ್ತಿರೋದ್ರಿಂದ 200 ಲೇಡೀಸು ಡೈರೆಕ್ಟ್ ಆಗಿ ಕೋರ್ಟ್ ಅಲ್ಲೇ ಅವನನ್ನ ಸಾಯಿಸ್ಬಿಟ್ಟಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೇನಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಪ್ರತಿಯೊಂದು ಹುಡುಗಿನೂ ಕೂಡ ಸರಸ್ವತಿಯಾಗಿ ಕನ್ವರ್ಟ್ ಆಗ್ತಾಳೆ. ನೀವು ಇವತ್ತು ಕೊಡೋ ಒಂದು ತೀರ್ಮಾನ ಬೇರೆ ಹುಡುಗಿರ್ಗೂ ಕೂಡ ನಂಬಿಕೆ ಬರೋ ತರ ಇರಬೇಕು, ಅದೇ ತರ ಈ ಕೇಸ್ ನ ತೀರ್ಮಾನ ಕೊಡಿ ಅಂತ ಹೇಳ್ಬಿಟ್ಟು ಹೇಳೋದ್ರಿಂದ ಆವಾಗ ಜಡ್ಜ್ ಇದ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ಸರಸ್ವತಿಗೆ ನ್ಯಾಯಸ್ಥಾನ ಯಾವತ್ತು ನ್ಯಾಯ ಕೊಡೋ ತರ ಮಾಡಿಲ್ಲ, ಇವಾಗ ಆ ಹುಡುಗಿಗೆ ಇರೋ ಒಂದು ಫ್ಯಾಂಟಸಿ ಪ್ರೂಮ್ ಡಿಸಾರ್ಡರ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಸರಸ್ವತಿ ಇವಾಗ ಚಿಕ್ಕವಾಗ ನಡೆದಿರೋದಕ್ಕೆ ರಿವೆಂಜ್ ತಗೊಂಡಿಲ್ಲ, ಫ್ಯಾಂಟಸಿ ಪ್ರೂಮ್ ಡಿಸಾರ್ಡರ್ ಇಂದ ಈ ತರ ಮಾಡಿರೋದು ಅಂತ ಹೇಳಿ ಈ ಕೇಸ್ ಸರಸ್ವತಿಗೆ ತಕ್ಕಂತೆ ಬಂದು ಸರಸ್ವತಿ ಇವಾಗ ಮೆಂಟಲ್ ಅಲೈನ್ನೆಸ್ ಗೆ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಕೊಡ್ತಾನೆ. ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಲಾಯರು ಸರಸ್ವತಿನ ಮೀಟ್ ಆಗೋದಕ್ಕೆ ಹೋದಾಗ ಆ ದೃಶ್ಯನ ನೋಡಿ ಶಾಕ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಆ ಟೈಮ್ ಅಲ್ಲಿ ಎಕ್ಸ್ ಹಸ್ಬೆಂಡ್ ಆಗಿರೋ ಆದಿತ್ಯ ಸರಸ್ವತಿ ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾನೆ. ನೀವಿಬ್ರು ದೂರ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರಿ, ಇವಾಗ ಆರಾಮಾಗಿ ಒಂದತ್ರ ಕುತ್ಕೊಂಡು ಮಾತಾಡ್ತಾ ಇದ್ರ, ಇದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಆವಾಗ ಇವರು ಇನ್ನೊಂದು ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆದಿತ್ಯ ತನ್ನ ಪೇರೆಂಟ್ಸ್ ನಮ್ಗೆ ಮೊಮ್ಮಕ್ಕಳು ಬೇಕು ಅಂತ ಕೇಳಿದಾಗ ಅದೇ ಒಂದು ವಿಷಯನ ಅವನ ಹೆಂಡತಿ ಆಗಿರೋ ಸರಸ್ವತಿ ಹತ್ರ ಬಂದು ಹೇಳಿರ್ತಾನೆ. ಅದಕ್ಕೆ ಇವರಿಬ್ರು ಇಂಟಿಮೇಟ್ ಆಗೋ ಒಂದು ಟೈಮ್ ಅಲ್ಲಿ ಸರಸ್ವತಿಗೆ ಚಿಕ್ಕವಾಗ ಏನೇನ್ ನಡೆದೈತೋ ಎಲ್ಲಾನು ನೆನಪಾಗಿರುತ್ತೆ. ಇದರಿಂದ ಇವರಿಬ್ರು ಕುತ್ಕೊಂಡು ಅವರಿಗೆ ಶಿಕ್ಷೆ ಬೀಳೋ ತರ ಮಾಡ್ಬೇಕು ಅಂತ ಹೇಳಿ ಫ್ಯಾಂಟಸಿ ಪ್ರೂನ್ ಡಿಸಾರ್ಡರ್ ಬಗ್ಗೆ ತಿಳ್ಕೊಂಡು ಇವಳು ಇವಾಗ ಇಲ್ದೇ ಇರೋದನ್ನ ಊಹೆ ಮಾಡ್ಕೊಂತಿದ್ದಾಳೆ ಅಂತ ಪ್ಲಾನ್ ಹಾಕಿ ಚಿಕ್ಕ ಹುಡುಗಿನ ಸ್ಕೂಲ್ ಹತ್ರ ಬಿಟ್ಟು ಹೋಗೋ ತರ ಹೋಗಿ ಮತ್ತೆ ಸ್ಕೂಲ್ ಹತ್ರ ಬಂದು ನನ್ನ ಮಗಳ ಎಲ್ಲಿ ಅಂತ ಕೇಳೋ ತರ ಮಾಡಿ ನಿಯತ್ತಾಗಿ ಕೇಸುಗಳನ್ನ ಟೇಕಪ್ ಮಾಡೋ ರಾಮಾನುಜಂ ಬಗ್ಗೆ ತಿಳ್ಕೊಂಡು ಈ ಲಾಯರ್ ಹತ್ರಕ್ಕೆ ಹೋಗಿ ಕೇಸ್ ಓಪನ್ ಆಗೋ ತರ ಮಾಡಿ ಅದೇ ಒಂದು ಪ್ರೊಸೆಸ್ ಅಲ್ಲಿ ಈ ಹುಡುಗಿಗೆ ಅನ್ಯಾಯ ಮಾಡಿರೋ ವ್ಯಕ್ತಿಗಳನ್ನ ಇವಳೆ ಶೂಟ್ ಮಾಡಿ ಸಾಯಿಸಾಕ್ಬಿಟ್ಟು ಹಾಗೆ ಫ್ಯಾಂಟಸಿ ಪ್ರೂನ್ ಡಿಸಾರ್ಡರ್ ಐತೆ ಅಂತ ಹೇಳಿ ಈ ಲಾಯರ್ ನ ನಂಬಿಸಿ ಸುಳ್ಳು ಹೇಳಿ ಅದ್ರ ಕಡೆಯಿಂದ ತಪ್ಸ್ಕೊಂಡಿರ್ತಾಳೆ. ಅದ್ರ ಜೊತೆಗೆ ಈ ಜೈಲಲ್ಲಿ MLA ಕೂಡ ಸಿಕ್ಕಿರ್ತಾನಲ್ವಾ, ಅದೊಂದು ಬೋನಸ್ ಟೈಪ್ ಅಲ್ಲಿ ಅವನನ್ನು ಕೂಡ ಸಾಯಿಸ್ಬಿಟ್ಟು ಈ ಕೇಸ್ ಇಂದ ಫ್ಯಾಂಟಸಿ ಪ್ರೂನ್ ಡಿಸಾರ್ಡರ್ ಐತೆ ಅಂತ ಹೇಳ್ಬಿಟ್ಟು ಲಾಯರ್ ನ ನಂಬಿಸಿ ಅದೇ ಒಂದು ರೀಸನ್ ಗೆ ಕೋರ್ಟ್ ಕಡೆಯಿಂದ ತಪ್ಸ್ಕೊಂಡಿದ್ದಾಳೆ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ. ಇದೆಲ್ಲ ವಿಷಯ ಗೊತ್ತಾದ್ರೂ ಕೂಡ ಲಾಯರು ಅವರು ಈ ಕೇಸ್ ನ ಗೆಲ್ಲೋದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರು ಕೂಡ ನಾನು ನ್ಯಾಯ ಸಿಗ್ಬೇಕು
ಆಗ್ಬೇಕಾಗಿರೋವ್ರ ಕಡೆನೆ ವಾದ ಮಾಡಿದ್ನಲ್ವಾ ಅಂತ ಹೇಳಿ ಲಾಯರು ಖುಷಿ ಪಡ್ತಾನೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವ್ರು ಈ ತರ ಮಾಡಿತ್ತು ತಪ್ಪಾ ಅಲ್ವಾ ಅಂತ. ಅಂದ್ರೆ ಸರಸ್ವತಿಗೆ ಅನ್ಯಾಯ ನಡೆದೈತಿ ಅಂತ ಹೇಳಿ ತುಂಬಾ ದಿನಗಳಾದ್ಮೇಲೆ ನೆನಪಾಗುತ್ತಲ್ವಾ, ಆ ವ್ಯಕ್ತಿಗಳು ಇನ್ನ ಬದುಕೇ ಇದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಶಿಕ್ಷೆ ಬೀಳೋ ತರ ಮಾಡೋದಕ್ಕೂ ಬದಲು ಇವಳಿಗೆ ಫ್ಯಾಂಟಸಿ ಪ್ರಮ್ ಡಿಸಾರ್ಡರ್ ಐತಿ ಅಂತ ಹೇಳಿ ಒಂದು ಹೊಸ ಡಿಸಾರ್ಡರ್ ನ ಕ್ರಿಯೇಟ್ ಮಾಡಿ ಆ ಗವರ್ನಮೆಂಟ್ ವ್ಯಕ್ತಿಗಳನ್ನ ಸಾಯಿಸ್ಬಿಟ್ಟಿರ್ತಾಳೆ ಅಲ್ವಾ, ಅದ್ರ ಬಗ್ಗೆ. ಅಂಡ್ ಇವಳು ಒಬ್ಬ ಲಾಯರ್ ನ ಯೂಸ್ ಮಾಡ್ಕೊಂಡು ಆ ಕೇಸ್ ಇಂದ ಎಸ್ಕೇಪ್ ಆಗಿರ್ತಾಳೆ ಅಲ್ವಾ. ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.